ಎಲ್ಲರ ದಿನಾಚರಣೆಯ ಶುಭಾಶಯಗಳು ತಮಗೆ. ಎಂಥ ಸ್ಥಿತಿ ಬಂದು ಹೋಗ್ಬಿಡ್ತ್ರಿ. ಯಾಕೆ ಸರ್? ಪುರುಷರಿಗೂ ದಿನಾಚರಣೆ ಮಾಡೋ ಸ್ಥಿತಿಗೆ ನಾವು ಸಮಾಜದಲ್ಲಿ ಪ್ರತಿ ಸರಿ ನಾವೆಲ್ಲ ಹೇಳ್ತಾ ಇದ್ವಿ, ಮಹಿಳೆಯರಿಗೆ ಒಂದು ದಿನಾಚರಣೆ ಇದೆ, ಮಕ್ಕಳಿಗೆ ಒಂದು ದಿನ, ಪುರುಷರಿಗೆ ಇದೆ ಏನ್ರಿ ಅಂತ ನೀವೇ ಕೇಳಿದ್ರಿ. ಅದಕ್ಕೆ ಇವತ್ತು ಬಂದಿದೆ ಹೇಳ್ತಾ ಇದ್ದೀನಿ ನಿಮಗೆ. ಸಂತೋಷ. ಬಹುಶಃ ನಾನು ಈ ದಿನ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೆ. ಕಾರಣ ಇಷ್ಟೇ, ಎಲ್ಲ ಸಾಮಾಜಿಕ ಸಂತುಲಿತವಾಗಿದೆ, ಸಮಾಜದ ಸಮತೋಲನ ಬಹಳ ಚೆನ್ನಾಗಿದೆ. ಆಬ್ವಿಯಸ್ಲಿ ಯಾರು ಹೇಳಲಿ ಬಿಡಲಿ, ಪುರುಷ ಪ್ರಧಾನ ಸಮಾಜ, ಪುರುಷಂದೇ ಎಲ್ಲ ನಡೆಯುತ್ತೆ ಅಂತ ಬೀಗ್ತಾ ಇದ್ದ ಕಾಲ ಒಂದಿತ್ತು. ಹೌದು. ಆದರೆ ಖಂಡಿತ ಈಗ ಅದು ಬದಲಾಗಿದೆ. ಅದರಲ್ಲೂ ನಾನು ಎಕ್ಸ್ಟೆನ್ಸಿವ್ ಆಗಿ ಇಡೀ ಭಾರತವನ್ನು ಸುತ್ತೀನಿ. ನೆನ್ನೆ ಕೂಡ ಗುಜರಾತಲ್ಲಿದ್ದೆ, ನಾರ್ತ್ ಇಂಡಿಯಾನು ಸುತ್ತೀನಿ. ಅಲ್ಲಿ ನಿಜವಾಗ್ಲೂ ಪುರುಷ ಪ್ರಧಾನನೇ, ಅದು ನಮ್ಮ ಕಣ್ಣೆದುರುಗಡೆನೆ ಕಾಣಿಸುತ್ತೆ. ಅದು ಅಬ್ಸಲ್ಯೂಟ್ಲಿ. ಇವತ್ತು ಸರ್ಗ ಮೇಲೆ ಹಾಕ್ಕೊಂಡ್ಬರ್ತಾರೆ, ಇವತ್ತು ಗಂಡಸರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಹೆಂಗಸರಲ್ಲಿ ಬರೋಂಗಿಲ್ಲ, ಅಪ್ಪಣೆ ಇಲ್ಲದೆ ಬರೋಂಗಿಲ್ಲ, ಅಪ್ಪಣೆ ಇಲ್ಲದೆ ಮಾತಾಡೋಂಗಿಲ್ಲ. ಎಂಥ ದೊಡ್ಡವ್ರ ಮನೆ ಆಗಲಿ, ಅದು ಎಂಥ ಇದಾಗಲಿ, ಇಡೀ ನಾರ್ತ್ ಇಂಡಿಯಾದಲ್ಲಿ ಅದನ್ನು ನಾನು ಭಾಳ ನೋಡ್ತೀನಿ. ಮತ್ತು ತಕ್ಷಣ ನಮಸ್ಕಾರ ಮಾಡಲಿ, ಯಾರು ಬೇಡ ಅಂತಾರೆ. ಆ ಒಂದು ಇದೆಯಲ್ಲ, ಅದು ಉಳ್ಕೊಂಡು ಬಂದಿದೆ. ಈ ಕಡೆ ನಮ್ಮ ಬಹುಶಃ ಸೌತು, ನಾನು ಮಾತಾಡ್ತಾ ಇರೋದು ಕರ್ನಾಟಕ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ನನಗನ್ಸುತ್ತೆ ಮಚ್ ಮೋರ್ ಸಿವಿಲೈಸ್ಡ್ ಅಂತ ಅನಿಸುತ್ತೆ. ಇಲ್ಲಿ ಆ ಇಕ್ವಾಲಿಟಿಯನ್ನು ನಾನು ನೋಡಬಲ್ಲೆ. ಇಲ್ಲಿ ಒಬ್ಬ ಗಂಡಸಿಗೆ ಏನು ಮರ್ಯಾದೆ ಸಿಗುತ್ತೋ ಹೆಣ್ಣಿಗೂ ಅದೇ ಮರ್ಯಾದೆನ ಬಹುಶಃ ಕರ್ನಾಟಕದಲ್ಲಿ ನನಗೆ ಭಾಳ ಸಂತೋಷ. ಎಲ್ಲರೂ ಹೊರಗಡೆ ಹೋಗಿ ಬಂದು ಬೆಂಗಳೂರಿಗೆ ಬಂದರೆ ಆ ಸಂತೋಷನ ಅನುಭವಿಸ್ತೀನಿ. ಆದರೆ ಸತ್ಯ ಏನು ಅಂದರೆ, ವೇರರ್ ನೋಸ್ ವೇರ್ ಶೂ ಪಿಂಚಸ್ ಅಂತ. ಬೂಟ್ಸ್ ಹಾಕ್ಕೊಂಡವನಿಗೆ ಎಲ್ಲಿ ಕಚ್ಚುತ್ತೆ ಅನ್ನೋದು ಗೊತ್ತಾಗುತ್ತಂತೆ, ನೋಡೋನಿಗೆ ಚೆನ್ನಾಗೇ ಕಾಣಿಸುತ್ತೆ. ಈಗೊಂದು 25 ವರ್ಷದ ಮುಂಚೆ ಆ ಕಾಲದಲ್ಲಿ ನಿಮಗೆ ಗಮನದಲ್ಲಿರಲಿ, ಒಂದು ಕಾಲದಲ್ಲಿ ಮಹಿಳೆ ದಿನಾಚರಣೆ ಮಾಡೋದು ಮಾತ್ರ ಅಲ್ಲ, ಮಹಿಳೆಯರಿಗೆ ವಿಶೇಷವಾದ ನ್ಯಾಯಾಂಗದ ಸವಲತ್ತನ್ನು ಕೊಟ್ಬಿಟ್ಟಿದ್ರು. ಅದೇನಪ್ಪ ಅಂದರೆ, ಯಾವುದೇ ಒಬ್ಬ ಹೆಣ್ಣು ಭಾರತದ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಯಾವುದೇ ಪುರುಷ, ಅಂದರೆ ಆ ಪುರುಷ ಬೇರೆ ರಾಜ್ಯದಲ್ಲಿರಲಿ, ಬೇರೆ ಊರಲ್ಲಿರಲಿ, ಇನ್ನೆಲ್ಲೋ ಇರಲಿ, ಅವನ ಮೇಲೆ ಅಟ್ರಾಸಿಟಿ ಕೇಸು ಅಂದರೆ ಡೌರಿ ಹ್ಯಾರಾಸ್ಮೆಂಟ್ ಕೇಸನ್ನು ಹಾಕ್ಬೋದಾಗಿತ್ತು. ನಾನ್ ಬೇಲಬಲ್ ಅರೆಸ್ಟ್ ವಾರೆಂಟ್ ಗಂಡಸ್ರ ಮೇಲೆ. ಅದನ್ನು ಅವನು ತೀರಿಸ್ಕೊಂಡ್ರು ಎಂಥ ಗಂಡದೆಯ ಜಂಗಾಬಲ ಹುಡುಗೋಗ್ಬಿಡೋದು, ಅವಳು ಹೋಗಿ ಕಂಪ್ಲೇಂಟ್ ಬರ್ಸ್ಬಿಟ್ರು ಅಂತ. ಅಂದರೆ ಯಾವುದೇ ಲಾನ ನಾವು ದುರುಪಯೋಗ ಪಡಿಸ್ಕೊಂಡಾಗ ಏನಾಗುತ್ತೆ ಅಂತ. ಕೊನೆಗೆ ಸುಪ್ರೀಂ ಕೋರ್ಟ್ ಹೇಳ್ತು, ನೀವು ಸಿಕ್ತವ್ರನ್ನೆಲ್ಲ ಹಂಗೆ ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ ರೀ ಅಂತ. ಅಬ್ಸಲ್ಯೂಟ್ಲಿ ನಾನು ನೋಡಿದ್ದೀನಿ. ಯಾರದೇ ಮೇಲೆ ತೀರಿಸ್ಕೊಡೋದಾದರೆ, ಅಂದರೆ ಬರ್ತಾ ಅವರು ಕೂಡ ಅದನ್ನು ದುರುಪಯೋಗ ಮಾಡ್ಕೊಳ್ಳೋಕೆ ಶುರು ಮಾಡಿದರು. ಗಂಡಸರು ದುರುಪಯೋಗ ಮಾಡ್ಕೊಂಡಿದ್ರು, ಅದರಲ್ಲಿ ಎರಡು ಮಾತಲ್ಲ. ಪುರುಷರ ದಿನಾಚರಣೆ ಯಾಕೆ ಆಚರಿಸ್ಬೇಕು ಅಂದರೆ, ಈ ಪ್ರಕೃತಿನಲ್ಲಿ ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಸೃಷ್ಟಿಯಲ್ಲೇ ಕೂಡ ಗಂಡಸಿಗೂ ಹೆಂಗಸಿಗೂ ಒಂದು ಭಿನ್ನವಾದ ಪ್ಲ್ಯಾಟ್ಫಾರ್ಮನ್ನು ನಿರ್ಮಿಸಿದೆ. ಕೆಮಿಸ್ಟ್ರಿ ತೊಗೊಂಡ್ರೂ ಕೂಡ ಮನುಷ್ಯನಲ್ಲಿರೋ ಟೆಸ್ಟೋಸ್ಟಿರಾನ್ ಏನಿದೆ, ಅಥವಾ ಮನುಷ್ಯನ ಚೋದಕಗಳೇನಿದ್ದಾವೆ, ಮನುಷ್ಯನ ಹಾರ್ಮೋನ್ಸ್ ಏನಿದೆ, ಅದು ಹೆಣ್ಣಲ್ಲಿಲ್ಲ. ಹಾಗಾಗಿ ಗಂಡಿಗೆ ನೀವು ಹೇಳಿ ಬಿಡಲಿ, ಮೆಣಸು ಹುಡುತ್ರುವೆ ಜೋಳದ ಕಡೆನೆ ಅಂತ ಒಂದು ಗಾದೆ. ಅವನು ಎಷ್ಟೇ ಕೆಟ್ಟ ಗಂಡಸಾಗಿದ್ದು ಒಂದು ಹೆಂಗಸಿಗಿಂತ ಜೋರಾಗಿರ್ತಾನೆ ಅಂತ. ಹಾಗೆಯೇ ಗಂಡಸಿಗಿಂತ ಜೋರಾಗಿರೋ ಹೆಂಗಸ್ರಿಗಿದ್ದಾರೆ, ಅದು ಬೇರೆ ಮಾತು. ಅವರು ಇನ್ಫ್ಯಾಕ್ಟ್ ನನ್ನ ಬಿಗಿನಿಂಗ್ ಆಫ್ ಮೈ ಪ್ರಾಕ್ಟೀಸು, ಒಂದು ಸಣ್ಣ ವಟಾರ, ಚಿಕ್ಕ ಮನೆಗಳು ಎಲ್ಲ ಪಕ್ಕದಲ್ಲಿ, ಬಾಗಿಲು ಹಾಕ್ಕೊಂಡು ರಾತ್ರಿ ಜಗಳ, ಗಂಡಿಗೂ ಹೆಂಡ್ತಿಗೂ ಫೈಡ್ ಅಂತ ಒದೆ ಬೀಳ್ತಾ ಇರೋದು. ಇವನು ಮಾಡ್ತೀಯ ಮುಂಡೆ ಅಂತ ಅದ. ಇವನು ಆ್ಯಕ್ಚುಲಾಗಿ ಏನು ಗೊತ್ತಾ, ಹೆಂಡ್ತಿ ಗಂಡಂಗೆ ಹೊಡಿತಾ ಇದ್ದಾಳೆ, ಅಕ್ಕಪಕ್ಕದ ಮನೆಯವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಇವನು ತಾನೇ ಹೊಡಿತಾ ಇದ್ದೀನಿ ಅನ್ನಂಗೆ ಮಾಡ್ತಾನೆ. ಅಂದರೆ ಇಷ್ಟೊಂದು ಸಾಮಾಜಿಕ ಅಸಮತೋಲನ ಕೂಡ ಕಾಣಿಸ್ತಾ ಇದೆ. ಹೆಣ್ಣು ಕೂಡ ಇನ್ ದ ನೇಮ್ ಆಫ್ ಈಕ್ವಾಲಿಟಿ ಅವ್ರಿಗೆ ನಾವು ಸುಪೀರಿಯಾರಿಟಿನ ಕೊಟ್ಟಿದ್ದೀವಿ ನಮ್ಮ ಸಮಾಜದಲ್ಲಿ. ಅದು ಕೇವಲ ಪುಸ್ತಕದ ಬದನೆಕಾಯಿ ಆಯಿತು ಅಂತ ಇದೆಲ್ಲ ಲಾಸನ್ನು ತರಬೇಕಾಯಿತು. ಪುರುಷನ ದಿನಾಚರಣೆ ಮಾಡೋದು ಖಂಡಿತ ನನಗೂ ಅನಿಸುತ್ತೆ ಒಂಥರ ಹೆಮ್ಮೆ ಅಂತ ಅನಿಸುತ್ತೆ. ಯಾಕೆಂದರೆ ಪುರುಷರು ದಿನಾಚರಣೆ ಮಾಡಿಸ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರೆ. ಈಗ ಕನ್ನಡ ರಾಜ್ಯೋತ್ಸವ ಆಚರಣೆ ಕನ್ನಡ ನಾಡಿನಲ್ಲೇ ಮಾಡಬೇಕಾಯ್ತು. ಯಾಕೆ ನಾವೆಲ್ಲ ಕನ್ನಡಿಗರು ಅಂತ ಕರೆಸ್ಕೊಂಡವರು ಬೆಂಗಳೂರಿನಲ್ಲಿ 35% ಬಂದ್ವಿ, ಹೊರಗಡೆ ಅವರು 65% ಬಂದ್ವಿ. ಅದಕ್ಕೋಸ್ಕರ ಕನ್ನಡ ದಿನಾಚರಣೆ ಮಾಡಬೇಕು, ನಾವು ಇದೀವಿ ಅಂತ ತೋರಿಸ್ಕೋಬೇಕು. ಇಲ್ಲೇ ಅದನ್ನು ನೀವೇನು ತೋರಿಸ್ಕೋಬೇಕಲ್ಲ, ನಿಮ್ಮ ಅಪ್ಪ ಅಮ್ಮ ಅಂತ ತೋರಿಸ್ಕೋಬೇಕಲ್ಲ. ಗಂಡಂದ್ರ ದಿನಾಚರಣೆ ಮಾಡಬೇಕಾಗಿಲ್ಲ, ನೀವು ಕೊಡೋ ಬೆಲೆ ನಡೆಯೋ ಸಮಾಜ ನಡ್ಕೊಂಡು ಹೋಗ್ತಾನೆ ಇದೆ. ಈ ದಿನಾಚರಣೆಗಳನ್ನು ಮಾಡೋ ಕಾನ್ಸೆಪ್ಟು ಬಹುಶಃ ನನ್ನ ಪ್ರಕಾರ ಗಂಡಸರಿಗೂ ಅದು ಪುರುಷರ ದಿನಾಚರಣೆ ಅಂತ ಬಂದ್ಬಿಡ್ತಲ್ರಿ. ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಎಲ್ಲಿವರೆಗೂ ಬಂದ್ವಿ ಅಂತ.
Okay. ಸ್ತ್ರೀಯರು ಕೂಡ ಸ್ತ್ರೀ ದಿನಾಚರಣೆ ಮಾಡ್ತಾನೆ ಇದ್ವಿ, ಅವ್ರ ಮೇಲೆ ದಮನ ಆಗುತ್ತೆ, ಅತ್ಯಾಚಾರ ಆಗುತ್ತೆ. ಹಾಗೆಯೇ ಗಂಡಸರ ಮೇಲೂ ಅತ್ಯಾಚಾರ ಆಗಿದೆ. ಅವ್ನು ಗಂಡಸು ಹೇಳ್ಕೊಳ್ದೇ ಇರ್ಬೋದು, ಫಿಸಿಕಲ್ ಆಗಿ ಅಲ್ಲದೆ ಇದ್ದರೂ ಒಳಗಡೆ ಅಷ್ಟ್ಯಾಕೆ ಅಂಥ ದೊಡ್ಡ ಐನ್ಸ್ಟೀನು ಎಂಥ ಕಷ್ಟ ಅನುಭವಿಸ್ದ. ಡೌರಿ ಹ್ಯಾರಾಸ್ಮೆಂಟ್ ಕೇಸಲ್ಲಿ ಸದ್ಯ ಅವ್ನು ಒಳಗಾಗಲಿಲ್ಲ. ಅವನಿಗೆ ಬಂದಿದ್ದು ನೋಬೆಲಲ್ಲಿ ಬಂದಿದ್ದು ದುಡ್ಡನ್ನೆಲ್ಲವ ಕೊಟ್ಟು ಬಿಡಿಸ್ಕೊಂಬಂತ. ನಮ್ಮಲ್ಲೂ ಕೂಡ ದೊಡ್ಡ ದೊಡ್ಡ ಮನುಷ್ಯರುಗಳನ್ನ ಭಾಳಷ್ಟು ಕಥೆಗಳನ್ನು ಕೇಳಿದ್ದೀವಿ ನಾವು. ಬರ್ಟ್ರಾಂಡ್ ರಸಲ್ಲು, ನಮ್ಮ ರೂಸ್ವೆಲ್ಟ್ ಅಲ್ಲ ಅಂತ ಅವನು, ಟಾಲ್ಸ್ಟಾಯಿ, ಅವನ್ನೆಲ್ಲ ಕಥೆಗಳು ಕೇಳಿದರೆ ಗಂಡಸೂ ಕೂಡ ಅವನೆಷ್ಟೇ ವೀರಾದಿ ವೀರನಾಗಿದ್ದರೂ ಕೂಡ ಬಹಳಷ್ಟು ಹ್ಯುಮಿಲಿಯೇಷನ್ಸನ್ನು, ಹರ್ಟ್ ಫೀಲಿಂಗ್ಸನ್ನು, ಮಾರ್ಟಿಫಿಕೇಷನ್ಸನ್ನು ಇವೆಲ್ಲವನ್ನೂ ಸಹಿಸ್ಕೊಳ್ಳುವಂಥ ಸ್ಥಿತಿನಲ್ಲಿ ಇವತ್ತಿಗೂ ಬಂದಿಯಾನೆ. ಎಷ್ಟೋ ಮನೆಗಳಲ್ಲಿ ನಾವು ಅಂದ್ಕೊಂಡಿರೋದು ಗಂಡಸು ಪ್ರಧಾನ ಸಮಾಜ ಅಂತ, ಇಲ್ಲ ಹೆಣ್ಣೂ ಕೂಡ ಅಷ್ಟೇ ಜೋರಾಗಿದ್ದಾಳೆ, ಗಂಡಸೂ ಕೂಡ ತುಳಿತಕ್ಕೆ ಒಳಗಾಗ್ತಾ ಇದ್ದಾನೆ. ನಾನಾ ಕಾರಣಗಳಿಂದ ಅವನು ಹೊರಗಡೆ ಒಂದು ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ಓಕೆ. ಸೊ ಪುರುಷರ ಪ್ರಧಾನ ಆಚರಣೆ, ಪ್ರಧಾನ ಸಮಾಜ ಆದರೂ ಕೂಡ ಪುರುಷರದ್ದು ನಾವು ಕನ್ನಡಿಗರು ಹೆಂಗೆ ದಿನಾಚರಣೆ ಆಚರಿಸ್ತೀವೋ ಪುರುಷರು ದಿನಾಚರಣೆ ಆಚರಿಸ್ಕೊಳ್ಳೋ ಮಟ್ಟಕ್ಕೆ ಬಂದುಬಿಟ್ಟಿದ್ದು ವಿಪರ್ಯಾಸನೋ ಖುಷಿನೋ ಇನ್ನೂ ನನಗೆ ಅರ್ಥ ಆಗಿಲ್ಲ. ಓಕೆ ಸರ್, ಇದಿಷ್ಟು ಇವತ್ತಿನ ದಿವಸ ಪುರುಷರ ದಿನಾಚರಣೆ ಆಯಿತು. ಇನ್ನು ವಿಶೇಷವಾಗಿ ಪಾಯಿಲ್ಸ್ ಬಗ್ಗೆ ನಾವು ಮಾತಾಡ್ತೇವೆ. ಪಾಯಿಲ್ಸ್ ಡೇ ಇನ್ಫ್ಯಾಕ್ಟ್ ಇರೋದು ನಾಳೆ, ಬಟ್ ಇದೊಂದು ದಿವಸ ತಾವು ಮಾತಾಡ್ತಾ ಇದ್ರಿ, ಯಾಕಂದರೆ ಹೋಮಿಯೋಪತಿಲಿ ಅಷ್ಟು ಪರಿಣಾಮಕಾರಿ ಔಷಧಿಗಳಿದೆ ಅಂತ ತಾವು ಹೇಳ್ತಾ ಇದ್ರಿ. ಹಾಗಿದ್ರೆ ಕೇಳಿ, ಹೆಚ್ಚಾಗ್ತಾ ಇರುವಂಥ ಪಾಯಿಲ್ ಸಮಸ್ಯೆಗೆ ಮೂಲ ಕಾರಣ ಏನು? ಯಾಕಂದರೆ ಅದು ಮಹಿಳೆಯರು ಪುರುಷರು ಇಬ್ಬರಲ್ಲೂ ಕೂಡ ಬರುತ್ತೆ. ಕಾರಣ ಏನು, ಸಿಂಪ್ಟಮ್ಸ್ಗಳು ಏನಿರುತ್ತೆ ಅಂತ? ನಾವೆಲ್ಲ ಈ ಕಾಲ್ನಲ್ಲಿ ವೆರಿಕೋಸ್ ವೈನ್ಸ್ ಅಂತ ಹೇಳ್ತೀವಿ, ನರಗಳು ದಪ್ಪ ಆಗಿದೆ ಅಂತ ಕಾಮನ್ ಭಾಷೆಯಲ್ಲಿ ಕರೀತಾರೆ. ಅಂದರೆ ವೆಯ್ನ್ಸ್ಗಳಲ್ಲಿ ಇರುವಂಥ ವ್ಯಾಲ್ವ್ಸು ಬರ್ತಾ ಬರ್ತಾ ಲೂಸ್ ಆಗಿಬಿಡುತ್ತೆ ಕಂಟಿನ್ಯೂಸ್ ಸ್ಟ್ಯಾಂಡಿಂಗಿಂದ. ಈ ವೆರಿಕೋಸ್ ವೈನ್ಸಲ್ಲಿ ಕಾಲಲ್ಲಿ ಏನು ಕಾಣಿಸುತ್ತೋ ಅದೇನೇ ಗುದದ್ವಾರದಲ್ಲಿ, ಅಂದರೆ ರೆಕ್ಟಮ್ ಮತ್ತು ಏನಲ್ ಕೆನಾಲ್, ಈ ಮೇಲ್ಗಡೆ ಕೆಳಗಡೆ ಎರಡೂ ಕಡೆ ಕಾಣಿಸ್ಕೊಡುತ್ತೆ. ಅದು ವೆಯ್ನ್ಸ್ಗಳೇನಿದೆ ಅಂದರೆ ಅಪಧಮನಿಗಳು, ಯಾವುದು ರಕ್ತವನ್ನು ಮೇಲಕ್ಕೆ ತೊಗೊಂಡೋಗುತ್ತೆ ಅದು ದೊಡ್ಡದಾಗುತ್ತೆ. ಅದು ನೋವಿಗೆ ಕಾರಣ ಆಗುತ್ತೆ. ಜಾಸ್ತಿ ನಿಂತ್ಕೊಳ್ಳೋರಲ್ಲಿ, ಬಹಳಷ್ಟು ಕಾಲ ಕುಳಿತುಕೊಳ್ಳೋರಲ್ಲಿ, ಮತ್ತು ಕಾನ್ಸ್ಟಿಪೇಷನ್ ಇರೋರಲ್ಲಿ, ಬಾಣಂತಿಯಲ್ಲಿ, ಬಸುರಿಯಲ್ಲಿ, ಡ್ಯೂರಿಂಗ್ ಮೆನ್ಸಸ್ಸಲ್ಲಿ, ನಾನ್ ವೆಜ್ಜು ಮತ್ತು ಸ್ಪೈಸಿ ಐಟಮ್ಸ್ ಇದನ್ನು ಜಾಸ್ತಿ ಉಪಯೋಗಿಸೋರಲ್ಲಿ, ಜಾಸ್ತಿ ಹಸ್ಕೊಂಡಿರೋರಲ್ಲಿ, ಇವರೆಲ್ಲರಲ್ಲೂ ಕೂಡ ಪೈಲ್ಸ್ ಕಾಣಿಸುತ್ತೆ. ಮೊನ್ನೆ ಯಾರೋ ಒಬ್ಬ ಬಂದಿದ್ದ, ಕೂತ್ಕೊಳ್ರಿ ಎಂದೆ, ಟೇಕ್ ಯುವರ್ ಸೀಟ್ ಅಂದೆ. ನೋ ಅಂದ. ಮುಖ ನೋಡ್ದಂಗೆ ಅಂದ್ಕೊಂಡೆ ಏನೋ ಇದೆ ಅಂತ. ಆಡ್ತಾನೆ, ಏನು ರೀ ಹಿಂದೆ. ಕೂತ್ಕೊಳಕ್ಕಾಗಲ್ಲ ಸಾರ್. ಯಾಕೆ ರೀ ಹಿಂದೆ? ಫೈಲ್ಸು ಸಾರ್, ಬುಡದಕ್ಕೆ ಬೆಂಕಿ ಬಿದ್ದಿದೆ ಅಂದ. ಆ ಬುಡಕ್ಕೆ ಬೆಂಕಿ ಬಿದ್ದವ್ರ ಕಷ್ಟ ಅವ್ರಿಗೆ ಗೊತ್ತು. ಫೈಲ್ಸ್ದು ಕಾನ್ಸ್ಟಿಪೇಷನ್ ಮುಖ ಅಂತೀವಿ, ಹರಳೆಣ್ಣೆ ಕುಡಿದ ಮುಖ ಅಂತೀವಿ. ಆ ನೋವನ್ನು ಅನುಭವಿಸೋದಿದೆಯಲ್ಲ, ಆ ದೇವ್ರಿಗೂ, ದೇವರಿಗಿಲ್ವಲ್ಲ ಬಿಡಿ, ನಮಗೆ ತಾನೆ. ಅಂಥ ಪೈಲ್ಸು ಇಟ್ ಈಸ್ ದಿ ಎಂಗಾರ್ಜ್ಮೆಂಟ್ ಆಫ್ ದಿ ವೆರಿಕೋಸ್ ವೇನ್ಸ್ ಅಂತ. ಅಂದರೆ ಈ ವೆರಿಕೋಸ್ ವೇನ್ಸ್ ಏನಿತ್ತು ಕಾಲಲ್ಲಿ, ಅದೇ ವೇನ್ಸು ರೆಕ್ಟಮಲ್ಲಿ ಆಗುತ್ತೆ ಅಂತ. ಅದರಲ್ಲಿ 2 ಟೈಪು ಸಾಮಾನ್ಯವಾಗಿ, ಬ್ಲೀಡಿಂಗು ಮತ್ತು ನಾನ್ ಬ್ಲೀಡಿಂಗ್ ಅಂತ ಕರಿತೀವಿ. ಆ ಬ್ಲೀಡಿಂಗ್ ಆಗೋದ್ರಲ್ಲೂ ಕೂಡ ನಮ್ಮಲ್ಲಿ ಹೋಮಿಯೋಪತಿನಲ್ಲಿ ನೋಡಿ, ಬ್ಲೀಡಿಂಗ್ ಆಗೋದ್ರಲ್ಲಿ ವೀನಸ್ ಬ್ಲಡ್ ಅಂತ ಕರಿತೀವಿ. ವೀನಸ್ ಬ್ಲಡ್ ಆದರೆ ಮೆಡಿಸಿನ್ ಬೇರೆ, ಬ್ಲೂಯಿಶ್ ಆಗಿರುತ್ತೆ, ಬ್ರೌನ್ ಆಗಿರುತ್ತೆ, ಕಲರ್ ಚೇಂಜ್ ಆಗಿರುತ್ತೆ, ಮೆಡಿಸಿನ್ ಬೇರೆ. ಸ್ಟ್ರೈಟ್ ಫ್ರಮ್ ದಿ ಸಿರಂಜ್ ಅಂತೀವಿ, ಈ ಪಿಚ್ಕಾರಿಲಿ ಹೊಡೆದಂಗೆ ಬ್ರೈಟ್ ರೆಡ್ ಕಲರ್ ಇರುತ್ತೆ ಅಂದರೆ ಮಿಲೋಫೋಲಿಯಂ ಅಂತ ಒಂದು ಔಷಧಿ. ಬ್ಲೂಯಿಶ್ ಆಗಿದೆ ಅಂದರೆ ಹೆಮಾಮಿಲಿಸ್ ಅಂತ ಅಂದು ಕೊಡ್ತೀವಿ. ಮತ್ತು ನೋವುಗಳಲ್ಲೂ ಹೆಂಗಿರುತ್ತೆ ನೋಡಿ ಸಾರ್, ಗ್ಲಾಸ್ ಪೀಸ್ಗಳನ್ನೆಲ್ಲ ಅಲ್ಲಿ ಅದ್ರ ಒಳಗಡೆ ತುರುಕ್ಬಿಟ್ಟಿದ್ದಾರೆ ಅನಿಸುತ್ತೆ ಸಾರ್, ನಿಲ್ಲಕ್ಕಾಗಲ್ಲ, ಕೂರೋಕ್ಕಾಗಲ್ಲ. ಅದು ಏನು ಓಡೋಗಿ ಆಪ್ರೇಷನ್ ಮಾಡಿಸ್ಕೊಡೋರು ಭಾಳ ಜನ ಇದ್ದಾರೆ. ಅದು ಅಲ್ಲಿ ನಮ್ಮಲ್ಲಿ ರೆಟಾನಿಯಾ ಅಂತ ಒಂದು ಔಷಧಿ, ಆ್ಯಸ್ ಇಫ್ ತೂಜಾ ಅಂತ ಒಂದು ಔಷಧಿ, ಆ್ಯಸ್ ಇಫ್ ಗ್ಲಾಸ್ ಪೀಸಸ್ ಆರ್ ಇನ್ ದಿ ಏನಸ್ ಅಂತ. ಅದು ಬಿಗಿನಿಂಗ್ನಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಕೆಲವರಿಗೆ. ಆವಾಗಲೇ ಹುಷಾರಾಗ್ಬಿಟ್ರೆ, ಒಂದು ಸ್ವಲ್ಪ ಹಸಿ ತರಕಾರಿಗಳನ್ನು ತಗೊಳ್ಳೋದು ಜಾಸ್ತಿ ಮಾಡಿದರೆ, ಫ್ರೈಡ್ ಐಟಮ್ಸನ್ನು ಕಮ್ಮಿ ಮಾಡಿದರೆ ಅವರು ಅದನ್ನು ತಡ್ಕೋಬಹುದು. ಮತ್ತು ಪೈಲ್ಸಲ್ಲೂ ಕೂಡ 3 ವಿಧ, 3 ಡಿಗ್ರಿ ಅಂತೀವಿ. ಫಸ್ಟ್ ಡಿಗ್ರಿ ಏನು ಅಂದರೆ, ಅದು ಆ ಪೈಲ್ಸ್ ಅನ್ನೋದು ಕೆಲವರಲ್ಲಿ ಈ ದ್ರಾಕ್ಷಿ ಗೊಂಚಲು ಥರ ಈಚೆಗೆ ಬರುತ್ತೆ. ಮೊದಲನೇ ಸ್ಟೇಜಲ್ಲಿ ಅದು ಕಾಣಿಸ್ಕೊಡುತ್ತೆ. 2ನೇ ಸ್ಟೇಜಲ್ಲಿ ಹೊರಗಡೆಗೆ ಬರುತ್ತೆ. 3ನೇ ಸ್ಟೇಜಲ್ಲಿ ತಳ್ಳಿದರೆ ಒಳಗಡೆಗೆ ಹೋಗೋ ಸ್ಥಿತಿಗೆ ಬರ್ತಾರೆ, ಕೈಯಿಂದ ತಳ್ಳಿದರೆ. 4ನೇ ಸ್ಟೇಜು ಹೊರಗಡೆ ಬಂದು ಪ್ರಾಪ್ಸ್ ಆಗಿ ಹೋಗ್ಬಿಡುತ್ತೆ. ಅದು ನೀನೇನು ತಿಣಕಿರು ಹೋಗಲ್ಲ, ಏನು ಮಾಡಿರೂ ಹೋಗಲ್ಲ. ಮತ್ತು ಕೆಲವರು ಮುಕ್ಕಿ ಅದನ್ನು ಜಾಸ್ತಿ ಮಾಡ್ಕೊಳ್ತಾರೆ. ಕಾನ್ಸ್ಟಿಪೇಷನನ್ನು ಈಸಿಯಾಗಿ ಮಾಡ್ಕೋಬೇಕು.
ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗಬೇಕು ಅಂತ ಹೇಳ್ತೀವಿ. ಮಲದ ವಿಸರ್ಜನೆ ಸರಿಯಾಗಿ ಆಗದೇ ಇದ್ರೂ ಕೂಡ ಆ ಜಾಗ ಇನ್ಫ್ಲೇಮ್ ಆಗುತ್ತೆ. ಅದಕ್ಕೆ ನಾವು ಪೈಲ್ಸ್ ಅಂತ ಕರಿತೀವಿ. ನಾನು ಆಗಲೇ ಹೇಳಿದೆ ಬ್ಲೈಂಡ್ ಪೈಲ್ಸ್ ಅಂತಲೂ ಕರಿತೀವಿ. ಅದು ಹೊರಗಡೆ ಬರುತ್ತೆ, ಬ್ಲೀಡಿಂಗ್ ಗೀಡಿಂಗ್ ಏನಿರಲ್ಲ, ಪೈನು, ಬರ್ನಿಂಗು, ನಮ್ಮದು ಸುಮ್ಮನೆ ನೀವು ನಮ್ಮ ಪೈಲ್ಸ್ ಅಂತ ನಮ್ಮ ಪುಸ್ತಕಗಳಲ್ಲಿ ಹೆಡಿಂಗ್ ತೆಗೆದು ನೋಡಿದರೆ ಎಷ್ಟು ನೋಡಿ, ಬರ್ನಿಂಗ್, ಸ್ಮಾರ್ಟಿಂಗ್, ಇನ್ಫ್ಲೇಮ್ಡ್, ಇಚ್ಚಿಂಗ್, ಮ್ಯೂಕಸ್ ಪೈಲ್ಸ್ ಎಷ್ಟೆಷ್ಟು ಆಗ್ತಾರೆ, ಪ್ರೊಟ್ರೂಡಿಂಗ್. ಕೆಲವ್ರಿಗೆ ಮೂತ್ರ ಮಾಡಬೇಕಾದ್ರೆ ಈಚೆಗೆ ಬಂದ್ಬಿಡುತ್ತೆ. ಇನ್ನು ಕೆಲವರಿಗೆ ಮೆನ್ಸಸ್ ಟೈಮಲ್ಲಿ ನೋವು ಶುರುವಾಗುತ್ತೆ. ಇನ್ನು ಕೆಲವ್ರಿಗೆ ಮೆನ್ಸಸ್ ಟೈಮಲ್ಲೇ ಪೈಲ್ಸ್ ಬರುತ್ತೆ. ಅವ್ರಿಗೆ ಆ್ಯಸಿಡ್ ಮ್ಯೂರ್ ಅಂತ ಒಂದು ಔಷಧಿ ಕೊಡ್ತೀವಿ. ಹಾಗೆ ಈ ಮುಕ್ಕಿ ಜಾಸ್ತಿ ತರಿಸ್ಕೊಳ್ಳೋರಿರ್ತಾರೆ, ಅವರಲ್ಲೂ ಕೂಡ ಒಂದು ಆ್ಯಸಿಡ್ ನೈಟ್ರಿಕ್ ಅಂತ, ನಮ್ಮಲ್ಲಿ ಆ್ಯಸಿಡ್ ನೈಟ್ರಿಕ್ ಅಂತ ಒಂದು ಮೆಡಿಸಿನನ್ನು ಮ್ಯೂಕೋ ಕ್ಯುಟೇನಿಯಸ್ ಜಂಕ್ಷನ್ ಅಂತ ಕರಿತೀವಿ. ಅಂದರೆ ಸ್ಕಿನ್ನು ಮ್ಯೂಕಸ್ ಮೆಂಬ್ರೇನು ಸೇರೋ ಜಾಗ, ಆ ರಿಮ್ಮು ಅಲ್ಲಿ ಆಗೋದು ಬರುತ್ತೆ. ಇದು ಸಾಮಾನ್ಯವಾಗಿ ಪೈಲ್ಸಿನ ವೆರಿಕೋಸ್ ಡೈಲಿಟೇಷನ್ ಆಗಿದ್ದರಿಂದ ಹೇಳುವಂಥದ್ದು. ಕೆಲವರಿಗೆ ಸ್ವೆಲ್ಲಿಂಗ್ ಆಗಿ ಡೈಲೇಟ್ ಆಗಿ, ಇನ್ನು ಕೆಲವರಿಗೆ ಜಾಸ್ತಿ ದಿವಸ ಬಿಟ್ಕೊಂಡು ಅದು ಅಲ್ಲಿ ಗ್ಯಾಂಗ್ರೀನ್ ಆಗಿ ಬ್ಲಡ್ ಸಪ್ಲೈ ಕಮ್ಮಿ ಆಗೋ ಚಾನ್ಸ್ಗೂ ಬಂದು ಸಡನ್ನಾಗಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿದವರಿದ್ದಾರೆ. ಸೊ ಪೈಲ್ಸು ನೋಡೋಕ್ಕೆ ಭಾಳ ಸಿಂಪಲ್ ಆದರೂ ಅದು ಆ ನೋವುಗಳಿದಾವಲ್ಲ ಅವಿವರ್ಚನೀಯ, ಅದು ತಡೆಯೋಕ್ಕಾಗೋದು ಇಂಟಾಲರಬಲ್ ಪೈನ್ಸು. ಓಕೆ ಸರ್, ಅಂದರೆ ಈಗ ತಮ್ಮ ಪೈಲ್ಸಿಂದ ಬಳಲ್ತಾ ಇರೋ ಪುರುಷರಾಗಲಿ ಸ್ತ್ರೀಯರಾಗಲಿ ಸಾಕಷ್ಟು ಕಡೆ ಹೇಳ್ತಾರೆ ಸರ್ಜರಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ತಮ್ಮ ಹೋಮಿಯೋಪತಿಯಲ್ಲಿ ಸರ್ಜರಿ ಆಪ್ಷನ್ಸ್ಗಳು ಇಲ್ಲ, ಬಟ್ ಅಂದರೆ ಯಾವ ವ್ಯಕ್ತಿ ಸರ್ಜರಿ ಮಾಡಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇರುತ್ತೆ ಅಂತ? ಇದು ನೆನ್ನೆ ನಾನು ಗುಜರಾತಲ್ಲಿ ಇದ್ದಾಗ ನಾನು 1000 ಜನ ಡಾಕ್ಟರ್ಸು, ಅದು MD ಡಾಕ್ಟರ್ಸ್ ಜೊತೆ ಮಾತಾಡ್ತಾ ಇದ್ದೆ. ಯಾರೋ ಒಬ್ಳದ್ದು ಪ್ರಶ್ನೆ ಏನಿತ್ತು ಅಂದರೆ, ನಾವೆಲ್ಲ ಸೈಂಟಿಫಿಕ್ ಆಗಿ ಮಾತಾಡಬೇಕು ಡಾಕ್, ಫಾರ್ ವಾಟ್ ಎವರ್ ಯು ಟಾಕಿಂಗ್ ಡ್ಯೂ ಹ್ಯಾವ್ ಎ ಸೈಂಟಿಫಿಕ್ ಅಂದೆ. ನಾನು ಕೇಳಿದೆ ವೆದರ್ ಮೈ ಸೈನ್ಸ್ ಕ್ಯಾನ್ ಬಿ ಸೈಂಟಿಫಿಕ್ ಅಂತ. ಮತ್ತು ನಮ್ಮದು ಡೆಲ್ಲಿನಲ್ಲಿ ನಮ್ಮದು ಕಮಿಷನ್ದು ಒಂದು ಮೀಟಿಂಗು, ಸೂಪರ್ ಸ್ಪೆಷಾಲಿಟಿದು ಒಂದು ಮೀಟಿಂಗ್ ನಡೀತಾ ಇತ್ತು. ಸೊ ನಾನು ಕೇಳಿದೆ, ಈಗ ಆಪ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತಾದರೆ ಆಪ್ರೇಷನ್ ಮಾಡಿಸ್ಕೋಬೇಕು, ಗಿವನ್ ಟು ದ ಸಿಸರ್ಸ್ ಅಂತ ಹಾನಿಮನ್ನೇ ಹೇಳ್ತಾರೆ. ಹೋಮಿಯೋಪತಿ ಒಂದು ಔಷಧೀಯ ಪದ್ಧತಿ, ಸರ್ಜರಿ ಇಟ್ಸ್ ಎನ್ ಸೂಪರ್ ಕಾರ್ಪೆಂಟ್ರಿ, ಅದೇ ಬೇರೆ ನಮ್ಮದೇ ಬೇರೆ. ಈಗ ನೀವು ಹಂಗಾರೆ ಮೀನಿಗೆ ಈಜಕ್ಕೆ ಮೀನಿಗೆ ಮರ ಹತ್ತಕ್ಕೆ ಬರುತ್ತಾ ಅಂದರೆ ಇಲ್ಲ, ಯಾವುದು ಗೊತ್ತಿಲ್ಲ ಮರ ಹತ್ತೋದು, ಅದು ನೀರಿನಲ್ಲಿ ಈಜುತ್ತೆ ಬಿಟ್ಬಿಡು, ಅದನ್ನ ಯಾಕೆ ಮರ ಹತ್ತಕ್ಕೆ ಬರುತ್ತಾ ಅಂತ ಕೇಳ್ತೀಯ. ಹಾಂ, ನಿಮ್ಮ ಹಸುಗೆ ಹೊಲ ಉಳಕ್ಕೆ ಬರುತ್ತಾ? ಹಸು ಹೊಲ ಉಳಲ್ಲಯ್ಯ, ಹಸು ಹಾಲು ಕೊಡುತ್ತೆ, ಅದು ಹಾಲು ಕರ್ಕೊ ನೀನು ಅಷ್ಟೇ, ಯಾಕೆ ಹೊಲ ಉಳಲ್ಲ ಅಂತ ಕೇಳ್ಬೇಡ, ಅದಕ್ಕೆ ಎತ್ತಿದೆ. ಸೊ ಹೋಮಿಯೋಪತಿನಲ್ಲಿ ಸರ್ಜಿಕಲ್ ಕೇಸಸ್ ಬೇಡ, ಮೆಡಿಸನಲ್ ಕೇಸಸ್ ಬೇರೆ. ಈ ಮೆಡಿಸನಲ್ ಕೇಸು ಸರ್ಜರಿಗೆ ಹೋಗೋಂಗೆ ನೋಡ್ಕೊಳ್ಳೋದು ಬುದ್ಧಿವಂತಿಕೆ. ಸರ್ಜರಿಗೆ ಹೋಗಿದಾಗ ಎಷ್ಟೋ ಸರಿ ಪೈಲ್ಸನ್ನು 2 ಸತಿ 3 ಸತಿ ಆಪ್ರೇಷನ್ ಮಾಡಿಸ್ಕೊಂಡು ಆ ಸ್ಪಿಂಕ್ಟರ್ ಇರುತ್ತಲ್ಲ, ಅದು ಒಂದು ಸ್ಪಿಂಕ್ಟರ್ ಇದೆ ರೆಕ್ಟಮ್ಗೂ ಏನಿಸ್ಗೂ ಮಧ್ಯದಲ್ಲಿ, ಆ ಸ್ಪಿಂಕ್ಟರ್ನ ಕುಯ್ದು ಕಟ್ ಮಾಡಿ ಇಟ್ ಲೂಸಸ್ ಎಲಾಸ್ಟಿಸಿಟಿ, ಹಿಂಗೆ ಪರ್ಸ್ ಸ್ಪ್ರಿಂಗ್ ಥರ ಹಿಂಗೆ ಆಗಬೇಕಲ್ಲ, ಅದು ಕಟ್ ಮಾಡಿ ಇದು ಮಾಡಿ ಹೋಗ್ಬಿಡುತ್ತೆ. ಹಾಂ, ಮೋಷನ್ಗೆ ಅವ್ರಿಗೆ ಮೋಷನ್ ಕಂಟ್ರೋಲ್ ಕಳ್ಕೊಂಡಿರೋರು ಇದ್ದಾರೆ, ತಾನಾಗಿ ಹಾಕಿರೋರು, ಡಯಾಪರ್ ಹಾಕ್ಕೊಂಡಿರೋರು ಇದ್ದಾರೆ, ಬಂದ ತಕ್ಷಣ ಓಡೋಗ್ಬೇಕಾದವ್ರು ಇದ್ದಾರೆ, ಕಂಟ್ರೋಲ್ ಸಿಗದೆ ಇರೋರು ಇದ್ದಾರೆ. ಅಷ್ಟು ಸುಲಭ ಅಲ್ಲ ಆಪ್ರೇಷನ್ನೂ ಕೂಡ. ಆ್ಯಂಡ್ ಆಪ್ರೇಷನ್ನು ಅದೇ ಡೆಸ್ಪರೇಟ್ ಕಂಡೀಷನ್ಸ್ ನೀಡ್ ಡೆಸ್ಪರೇಟ್ ಮೆಷರ್ಸ್ ಅಂತ. ಕಂಡ ತಿನ್ನೋ ದೇವರಿಗೆ ಹೆಂಡ ಕುಡಿಯೋ ಪೂಜಾರಿ ಅಂತ. ಅಂದರೆ ಆ ಸ್ಥಿತಿಗೆ ಬಂದಿದ್ರೆ ಈವನ್ ಅಲೋಪತಿನಲ್ಲಿ MBBSನಲ್ಲೂ ಕೂಡ ಸಿಸ್ಟಮ್ ಆಫ್ ಮೆಡಿಸನ್ ಬೇರೆ, ಸಿಸ್ಟಮ್ ಆಫ್ ಸರ್ಜರಿ ಬೇರೆ. ಸೊ ಲೆಟ್ ಅಸ್ ಬಿ ವೆರಿ ಕ್ಲಿಯರ್ ಅಬೌಟ್ ದಿಸ್. ಇದು ನಮ್ದೇನೋ ಕೊರತೆ, ನಿಮ್ಮಲ್ಲಿ ಕೇಳಿದ್ರಲ್ಲ ನೀವು, ನಿಮ್ಮಲ್ಲಿ ಆಪ್ರೇಷನ್ ಇಲ್ಲ ಅಂತ, ಅವರಲ್ಲೂ ಇಲ್ಲ ಆಪ್ರೇಷನ್ನು. ಆತ ಬರೀ MBBS ಮಾಡಿದ್ರೆ ಆತ ಆಪ್ರೇಷನ್ ಮಾಡೋಕ್ಕಾಗಲ್ಲ. ಈ ಮಸ್ಟ್ ಹವ್ ಡನ್ ಇಸ್ MS. ಗ್ಯಾಸ್ಟ್ರೋಎಂಟರಾಲಜಿ ಮಾಡಬೇಕು, ಪ್ರಾಕ್ಟಾಲಜಿಸ್ಟ್ ಆಗಬೇಕು, ಅವರಲ್ಲೂ ಅಷ್ಟೊಂದಿದೆ ನೀವು ಹೇಳಿದಷ್ಟು. ಅಂದರೆ ಅದನ್ನು ಅವರು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಸ್ಟೇಜಸ್ ಮಟ್ಟಿಗೆ ಬರೋ ತನಕ ಕಾಯೋದು ಬೇಡ. ನಮ್ಮಲ್ಲಿ ಬರೀ ನೋವು ಅಂತ ಶುರುವಾದಾಗಲೇ ನಾವು ಔಷಧಿಗಳನ್ನು ಶುರು ಮಾಡ್ತೀವಿ. ಕಾನ್ಸ್ಟಿಪೇಷನ್ ಆಗ್ತಾಯಿದ್ರೆ ಆಗ್ದಂಗೆ ನೋಡ್ಕೊಳ್ತೀವಿ. ಲೋಕಲ್ ಕಾಸಸ್ ಏನಾದ್ರು ಇದೆಯಾ ಅಂತ ನೋಡ್ಕೊಳ್ತೀವಿ. ನಾ ಹೇಳ್ದಂಗೆ ವಿಪರೀತ ಬೊಜ್ಜು, 5 ದಿವಸ 4 ದಿವಸ 6 ದಿವಸ ಮೋಷನ್ ಹೋಗದೆ ಇರೋದು, ಕೆಲವರಿಗೆ ಕನ್ಸೀವ್ ಆಗ್ತಿದ್ದಂಗೆ ಪೈಲ್ಸ್ ಶುರುವಾಗುತ್ತೆ, ಇನ್ನು ಕೆಲವರು ಪ್ರೆಗ್ನೆನ್ಸಿನಲ್ಲಿ ಶುರುವಾಗುತ್ತೆ, ಅಂಥವ್ರಿಗೆ ಬೇರೆ ಕೊಡಬೇಕಾಗುತ್ತೆ ಔಷಧಿ. ಅದು ಎಲ್ಲವನ್ನೂ ನೋಡಿಕೊಂಡು ಸರ್ಜರಿಗೆ ಹೋಗ್ದಂಗೆ ಮಾಡುವಂಥದ್ದು ಯಾವುದೇ ಔಷಧೀಯ ಪದ್ಧತಿಯ ಒಂದು ತಾಕತ್ತು ನನ್ನ ಪ್ರಕಾರ. ತೀರಾ ವಿಧಿ ಇಲ್ಲ, ಅನಿರ್ವಚನೀಯವಾದ
ನೋವು ತಡೆಯೋಕ್ಕಾಗಲ್ಲ. ಪೈಲ್ಸ್ನವ್ರ ಮುಖ ನೋಡ್ಬೇಕು ನೀವು, ಟಿಪಿಕಲ್ ಆಗಿರುತ್ತದು. ಅಷ್ಟು ಒದ್ದಾಡ್ತಿರ್ತಾರೆ ನೋವಿಂದ. ಅದೇನೋ ಬುಡಕ್ಕೆ ಬೆಂಕಿ ಬಿತ್ತು ಅಂತಾರಲ್ಲ, ನಿಜಕ್ಕೂ ಬುಡಕ್ಕೆ ಬೆಂಕಿ ಬಿದ್ದಿರುತ್ತದು. ಅದು ಅವರು ಅನುಭವಿಸಿದವ್ರಿಗೆ ಗೊತ್ತಾದ್ರೆ ಕಷ್ಟ. ಬಟ್ ಅಂಥವ್ರು ನಾನು ಹೇಳ್ದಂಗೆ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಕೆಲವರು ಹೊರಗಡೆ ಬಂದುಬಿಟ್ಟಿರುತ್ತೆ, ಮಲ್ಕೊಂಡು ತಳ್ಕೊಂಡ್ರೆ ಒಳಗಡೆ ಹೋಗುತ್ತೆ. ಈ ಸ್ಥಿತಿಗೂ ಬರೋಂಗೆ ನನ್ನ ಪ್ರಕಾರ ಬಹುಶಃ ನೆಗ್ಲಿಜೆನ್ಸು ಬಿಗಿನಿಂಗಲ್ಲೇ ಇದನ್ನು ತಗೊಂಡ್ರೆ, ಅಂದರೆ ತರುಣದಲ್ಲಿ, ರೋಗದ ತರುಣದಲ್ಲಿ ಚೂಟ್ ಹಾಕಿದರೆ ಮುಂದೆ ಸರ್ಜರಿಗೆ ಹೋಗೋದು ತಪ್ಪುತ್ತೆ. ಅದೇ ಪೈಲ್ಸು ಮುಂದೆ ಇನ್ನೇನೇನೋ ಟರ್ನ್ ಔಟ್ ಆಗುತ್ತೆ. ಹೆಸರಿಗೆ ಪೈಲ್ಸ್ ಅಂತಿರ್ತಾರೆ. ಇನ್ಫ್ಯಾಕ್ಟ್ ನನಗೆ ನಾನು MD ಮಾಡಿದಾಗ ನನಗೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂತ ಕೊಟ್ಟಿದ್ರು. 33 ಕಾಸ್ ಬರೆದಿದ್ದೆ ನಾನು. ಅದು ಡಿಯೋಡಿನಮಿಂದ ಬರ್ತಾ ಇದೆಯಾ, ಪೈಲ್ಸಿಂದ ಬರ್ತಾ ಇದೆಯಾ, ಬ್ಲೀಡಿಂಗಿಂದ ಬರ್ತಾ ಇದೆಯಾ, ಇಂಟ್ರಸೆಪ್ಷನ್ ಅಂತೀವಿ, ಒಂದ್ರೊಳಗೊಂದು ಸೇರ್ಕೊಂಡ್ಬಿಟ್ಟಿದೆ, ಅಲ್ಲಿ ಕಾನ್ಸ್ಟಿಪೇಷನ್ ಆಗಿ ಇಲ್ಲ ಆಗ್ತಾ ಇದೆಯಾ, ಅದು ಹೆಪಟೈಟಿಸ್ B ಅಂತೀವಿ, ಜಾಂಡಿಸ್ ಲಿವರಲ್ಲಿ, ಆ ಲಿವರಲ್ಲಿ ಹೆಪಟೈಟಿಸ್ B ಆಗಿ ಅದು ಅಲ್ಲಿರುವಂಥದ್ದು ತಾಕತ್ತುಗಳನ್ನೆಲ್ಲ ಕಳೆದುಕೊಂಡು ಅಲ್ಲಿಂದ ಬ್ಲೀಡಿಂಗ್ ಬರ್ತಾ ಇದೆಯಾ, ಇಂಟೆಸ್ಟೈನಲ್ ಬ್ಲೀಡಿಂಗ್ ಆಗ್ತಾ ಇದೆಯಾ, ಒಂದೊಂದಕ್ಕೂ ಒಂದೊಂದು. ನಾನು ಹೇಳಿದೆ ನಿಮಗೆ 33 ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಫಾರ್ ಬ್ಲೀಡಿಂಗ್ ಪರ್ ರೆಕ್ಟಮ್. ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂದರೆ ಗುದದ್ವಾರದಿಂದ ರಕ್ತ ಬರೋಕ್ಕೆ ನಾನು 33 ಕಾರಣ ಬರೆದಿದ್ದೆ. ಅದನ್ನು ಹೇಳಬಲ್ಲೆ ನಾನು ಈಗಲೂ. ಬಟ್ ಏನಿವೆ, ಇದು ಕ್ಲಾಸ್ ರೂಮ್ ಏನಲ್ಲ, ಅದು ಗೊತ್ತಿರಲಿ ಅಂತ ಹೇಳಿದೆ. ಅಂದರೆ ಇಷ್ಟು ಪರಿಜ್ಞಾನ ಹೋಮಿಯೋಪತಿ ಡಾಕ್ಟ್ರು ಯಾರು ಕಾಲೇಜುಗಳಲ್ಲಿ ಓದಿರ್ತಾನೆ 5 ವರ್ಷ 7 ವರ್ಷ, ಆತನಿಗೂ ಇರುತ್ತೆ ಅಂತ. ಇನ್ಫ್ಯಾಕ್ಟ್ ನಿನ್ನೆ ನಾನು ಮತ್ತೆ ಅದನ್ನೇ ಹೇಳ್ತಾನೆ ಅಂದ್ಕೋಬೇಡಿ, ನಿನ್ನೆ ನಾನು ಪಾರುಲ್ ಯೂನಿವರ್ಸಿಟಿಲಿದ್ದೆ. ಆ ಪಾರುಲ್ ಯೂನಿವರ್ಸಿಟಿನಲ್ಲಿ MBBS ಕಾಲೇಜಿನಲ್ಲೇ ಪಕ್ಕನೇ ನಮ್ಮದು ಹೋಮಿಯೋಪತಿ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ. ಅಲ್ಲಿ ನಾನು ನೋಡಿದ್ರೆ ಐ ವಾಸ್ ಶಾಕ್ಡ್. ಏನೇನು MBBS ಹುಡುಗರಿಗೆ ಟೀಚ್ ಮಾಡ್ತಾರೋ ಒಂದು ಸಿಮ್ಯುಲೇಟರ್ ಅಂತ ಇತ್ತು. ಅದರಲ್ಲಿ ಹೆಂಗೆ ಹಾರ್ಟ್ ಅಟ್ಯಾಕ್ ಆದರೆ ಹೆಂಗೆ 5 ಭಾಗ ಹೆಂಗೆ ಮಾಡ್ತೀವಿ, ಯಾವ್ಯಾವ್ದನ್ನ ಏನು ಮಾಡ್ತೀವಿ, ತೆರೆಯಿಂದ ನಿಂತ್ಕೊಂಡು ನೋಡೋ 2 ಪ್ರೊಫೆಸರ್ಸು ಎಲ್ಲದೂ ಟೀಚ್ ಮಾಡ್ತೀವಿ ನಾವು ಅವ್ರಿಗೆ. ಈಗ ಡೆಲಿವರಿ ಮಾಡಿಸೋದು ಹೆಂಗೆ, ಎವ್ರಿಥಿಂಗ್ ವಾಸ್ ಸೋ ಸಿಮ್ಯುಲೇಟೆಡ್. ಅಂದರೆ ನಮ್ಮ ಹುಡುಗರು ಕೂಡ ಕಾಲೇಜುಗಳಲ್ಲಿ ಸರಿಯಾಗಿ ಎಲ್ಲರೂ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಕಾಲೇಜುಗಳಲ್ಲಿ ಹೋಮಿಯೋಪತಿ ಡಾಕ್ಟ್ರು ಕೂಡ ಇದೆಲ್ಲದರ ಪರಿಜ್ಞಾನ ಇರುತ್ತೆ. ಮೆಡಿಸನ್ ಅಂದ್ರೇನು, ಸರ್ಜರಿ ಅಂದ್ರೇನು, ಗೈನಕಾಲಜಿ ಅಂದ್ರೇನು. ನಂದೇನಲ್ಲ ಸಿಕ್ಕಾಬಟ್ಟೆ ಹಾಳಾಗಿ ಹೋಗಿದೆ, ಪೈಲ್ ಸಿಕ್ಕಾಬಟ್ಟೆ ಬ್ಲೀಡಿಂಗ್ ಆಗ್ತಾ ಇದೆ, ನಿಲ್ಸೋಕ್ಕಾಗ್ತಾಯಿಲ್ಲ, ನೋವು. ನಾನು ಬೇಡ ಅಂದರೂ ಪೇಷಂಟು ಏನಾರು ಹಾಳಾಗಲಿ ಫಸ್ಟ್ ಆಪ್ರೇಷನ್ ಮಾಡಿ ಡಾಕ್ಟ್ರೆ ಅಂತಾನೆ. ನೀವೇನು ಡಿಸೈಡ್ ಮಾಡೋದು, ಅಷ್ಟಿರುತ್ತೆ ನೋವು ಅವನಿಗೆ. ಸೊ ಆದರೆ ಒಂದು ನಾವು 2ನೇ ಸತಿ ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೊಂಡವ್ರು ಬರ್ತಾರೆ, 3ನೇ ಸತಿ ಮಾಡಿಸ್ಕೊಂಡು ಬರ್ತಾರೆ, ಅಲ್ಲೆಲ್ಲೂ ಜಾಗನೇ ಉಳಿದಿರಲ್ಲ, ಕಟ್ ಮಾಡಿ ತೆಗೆದು ಎಲ್ಲ ಮಾಡಿ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ಅದ್ರ ಬಗ್ಗೆ ನಾವು ಒಂಚೂರು ಹುಷಾರಾಗಿರ್ತೀವಿ. ಹಾಗೆ ಇನ್ನು ಪೈಲ್ಸ್ ಜೊತೆಗೆ ಪಿಸ್ತೂಲ ಕೂಡ ಬರುತ್ತೆ. ಅಂದರೆ ಈ ಸಿಂಪ್ಟಮ್ಸ್ಗಳಲ್ಲಿ ನಾವು ಮಾತಾಡೋದಾಯ್ತು ಅಂದರೆ ಪೈಲ್ಸ್ಗೂ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ, ಜೊತೆಗೆ ಪಿಸ್ತೂಲಾಗಿ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಭಗಂಧರ ಅಂತ ಬರುತ್ತೆ. ಈ 3 ವಿಷಯಗಳನ್ನು ನೋಡಿದಾಗ ಅದನ್ನು ತಾವು ಹೇಳಿರೋ ಹಾಗೆ ಸಿಂಪ್ಟಮ್ಸ್ಗಳನ್ನು ತಡೆದೇ ಇರುವಷ್ಟು ನೋವುಗಳು ಅವ್ರಿಗೆ ಕೊಡ್ತಾ ಇರುತ್ತೆ ಅಂತೇಳಿ ದೇಹದಲ್ಲಿ. ಅಂದರೆ ಇದಕ್ಕೆ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಿ, ಸಿಂಪ್ಟಮ್ಸ್ಗಳು ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತೀರಿ ಅಂತ? ಈ ಫಿಸ್ಟುಲಾದಲ್ಲಿ ಏನಾಗುತ್ತೆ, ಏನಸ್ಸು ಮತ್ತು ರೆಕ್ಟಮಿಗ್ ಮಧ್ಯೆ ಒಂದು ಟ್ರ್ಯಾಕ್, ಅಲ್ಲಿಂದ ಒಂದು ದಾರಿ ಫಾರ್ಮ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಏನಪ್ಪ ಕಾರಣ ಅಂದರೆ ಏನೋ ರೆಕ್ಟಲ್ ಆಬ್ಸೆಸ್ ಅಂತೀವಿ. ಏನಸ್ಸು ಮತ್ತು ರೆಕ್ಟಮು ಅದೆರಡರ ಮಧ್ಯದಲ್ಲಿ ಅಗಲೆಲ್ಲ ಆಬ್ಸೆಸ್ಗಳಾಗ್ತಾ ಇದ್ರೆ ಆ ಆಬ್ಸೆಸ್ಸು ಸರಿಯಾಗಿ ಹೀಲಾಗದೆ ಅದ್ರ ಮಧ್ಯದಲ್ಲಿ ಒಂದು ಸೂಡೋ ದಾರಿ ಮಾಡ್ಕೊಳ್ಳುತ್ತೆ. ಅದಕ್ಕೆ ಫಿಸ್ಟುಲಾ ಟ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾವು ಫಿಸ್ಟುಲಾ ಅಂತ ಕರಿತೀವಿ. ಇನ್ಅಡಿಕ್ವೇಟ್ ಡ್ರೈನೇಜ್ ಆಫ್ ಏನೋ ರೆಕ್ಟಲ್ ಆಬ್ಸೆಸ್ ಅಂತೀವಿ. ಅಂದರೆ ಅಡಿಕ್ವೇಟ್ ಆಗಿ ಡ್ರೈನೇಜ್ ಆಗದೇನೆ ಅಲ್ಲಲ್ಲೇ ಅದು ಪದೇ ಗಾಯ ಆಗಿ ಆ ಗಾಯ ಫಿಸ್ಟುಲಾಗಿ ತಿರ್ಕೊಳ್ಳುತ್ತೆ. ಫಿಸ್ಟುಲಾಗಿ ತಿರ್ಕೊಂಡ್ರೆ ಪಸ್ಸು ಅದು ಬರೋಕ್ಕೆ ಶುರು ಆಗುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಇನ್ನು ಕೆಲವರಿಗೆ ಪಸ್ ಥರ ಹೊರಗಡೆ ಒಂದು ಗುಳ್ಳೆ ಥರ ಆಗಿದ್ದು ಹೊಡ್ಕೊಂಡ್ರೆ ಹೊಡ್ಕೊಳ್ದವ್ರು ನೋವು ಅಂತ ಹೊಡ್ಕೊಳ್ತಾರೆ. ನಮ್ಮಲ್ಲಿ ಸಿಲಿಶಿಯಾ ಅಂತ ಒಂದು ಔಷಧಿ, ಅಂಥ ಸಿವಿಯರ್ ಸ್ಥಿತಿನಲ್ಲಿ ಇದ್ದಾಗಲೂ ಕೂಡ ಆ ಸಿಲಿಶಿಯಾ ಕೊಟ್ಟರೆ ನೀಟಾಗಿ ಓಪನ್ ಆಗುತ್ತೆ, ಡ್ರೈನ್ ಔಟ್ ಆಗುತ್ತೆ. ಮತ್ತು ಡ್ರೈನ್ ಔಟ್ ಆದಮೇಲೆ ಒಳಗಡೆ ಆ ಟ್ರ್ಯಾಕ್ ಇದೆಯಲ್ಲ ಅದು ಗ್ರ್ಯಾನ್ಯುಲೇಷನ್ ಟಿಶ್ಯೂ ಫಾರ್ಮೇಷನ್ ಆಗಿರುತ್ತೆ. ಅದು ಸಾಮಾನ್ಯವಾಗಿ ಸೇರ್ಕೊಳ್ಳೋದು ಭಾಳ ಕಷ್ಟ. ಅದಕ್ಕೆ ಅವ್ರೇನು ಮಾಡ್ತಾರೆ, ನೀವು ಹೇಳ್ದಂಗೆ ಕೆರೆದು ಬಿಟ್ಟು ಜೋಡಿಸಿ ಅದನ್ನು ಮಾಡ್ತಾರೆ. ಬಟ್ ಆ ಜಾಗ ಬಹಳ ಕಡಿಮೆ ಇರುವಂಥ ಜಾಗ, ಅದನ್ನು ನಾವು ಅಷ್ಟು ಬಿಟ್ಕೊಳಕ್ಕಾಗಲ್ಲ. ಸೊ ಕಂಟಿನ್ಯೂಸ್ ಆಗಿ ಪಸ್ಸು ಬ್ಲಡ್ಡು ಎರಡೂ ಬರ್ತಾ ಇದೆ ಅಂದರೆ, ಅಲ್ಲಿ ಗುಳ್ಳೆ ಥರ ಆಗಿ ಒಡ್ಕೊಳ್ತಾ ಇದೆ ಅಂದರೆ ಅದನ್ನು ನಾವು ಫಿಸ್ಟುಲಾ ಅಂತೀವಿ. ಸಾಮಾನ್ಯವಾಗಿ ಈ ಫಿಸ್ಟುಲಾ ಏನಲ್ ಫಿಷರ್ ಅಂತೀವಿ. ಆ ಫಿಷರು ಕಂಟಿನ್ಯೂಸ್ ಆಗಿ, ಈ ಫಿಷರ್ ಅಂದರೆ ಈ ಗಟ್ಟಿಯಾಗಿ ಬರುತ್ತೆ ಮಲ, ತಡ್ಕೊಳಕ್ಕಾಗಲ್ಲ, ಎಲ್ಲ ಕೆರ್ಕೊಂಡು ಹೊಟ್ಟೋಗುತ್ತೆ.
ಹಂಗೆ ಹೋಗಬೇಕಾದ್ರೆ ಅಕ್ಕಪಕ್ಕದಲ್ಲಿರೋ ಆರ್ಟ್ರೀಸು ವೇನ್ಸ್ಗಳು ಏನೇನಿದಾವೋ ಬ್ಲಡ್ ಎಲ್ಲ ಕೆಲವರು ಮೋಷನ್ ಜೊತೆಗೆ ಬ್ಲಡ್ ಸ್ಟ್ರೀಕ್ಸ್ ಅಂತ ಕರೀತಾರೆ, ಸವರ್ಕೊಂಡು ಹೋಗುತ್ತೆ, ಸ್ಮಿಯರ್ಡ್ ವಿತ್ ಬ್ಲಡ್ ಅಂತ, ಅದಕ್ಕೆ ಫಿಷರ್ ಅಂತೀವಿ. ಆ ಥರ ಆಗಿ ಅದು ಫಿಸ್ಟುಲ್ ಆಗುತ್ತೆ. ಮತ್ತೆ ಇನ್ ಕೆಲವರಿಗೆ ಈ ರೀತಿ ನಡೆದು ಟ್ಯೂಬರ್ಕ್ಲೋಸಿಸ್ ಆಗುತ್ತೆ, ಟ್ಯೂಬರ್ಕ್ಲೋಸಿಸ್ ಆಫ್ ದಿ ರೆಕ್ಟಮ್, ಟ್ಯೂಬರ್ಕ್ಲೋಸಿಸ್ ಆಫ್ ದಿ ಇದು ಇನ್ನೂ ಮುಂದುವರೆದು ಹೋದರೆ ಅದು ರೆಕ್ಟಲ್ ಕ್ಯಾನ್ಸರ್ ತಿರ್ಕೊಳ್ಳುತ್ತೆ. ಪದೇ ಪದೇ ಆಗುವಂಥವ್ರು ಫ್ಯಾಮಿಲಿ ಹಿಸ್ಟ್ರಿ ಕ್ಯಾನ್ಸರ್ ಇದ್ದರೆ ಬಹಳ ವರ್ಷಗಳ ಕಾಲ ಇವರ GI ಟ್ರ್ಯಾಕ್ಟ್ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅಂಥವರು ಅದಕ್ಕೋಸ್ಕರ ಮಾಡ್ಕೊಳ್ತಾರೆ. ಇನ್ನು ಕೆಲವರಿಗೆ ನಿಮಗೆ ಗೊತ್ತು IBS ಅಂತ ಆಗುತ್ತೆ, ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ. ಇನ್ನು ಕೆಲವರಿಗೆ ಕೊಲೈಟಿಸ್ ಅಂತ ಆಗುತ್ತೆ, ಇನ್ಫ್ಲಮೇಷನ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್. ಅದು ಪದೇ ಪದೇ ಆಗಿ ಆ ಜಾಗ ವಲ್ನರಬಲ್ ಫಾರ್ ಪೈನ್, ವಲ್ನರಬಲ್ ಫಾರ್ ಅಬ್ಸೆಸ್, ವಲ್ನರಬಲ್ ಫಾರ್ TB, ಕೊನೆಗೆ ಕ್ಯಾನ್ಸರ್ವರೆಗೂ ಹೋಗುತ್ತೆ. ಎಷ್ಟೋ ಜನಕ್ಕೆ, ಬಹಳಷ್ಟು ಜನಕ್ಕೆ ಗೊತ್ತಾಗದೇ ಇರೋದು, ನೆಗ್ಲೆಕ್ಟ್ ಮಾಡಿ ಏನು ಅಂದರೆ ಏನೋ ಬ್ಲೀಡಿಂಗಿಗೆ ಅಂತೇಳಿ ಪ್ರಾಕ್ಟೋಸ್ಕೋಪಿ ಮಾಡ್ತಾರೆ, ಅಥವಾ ಈಗಂತೂ ಎಲ್ಲ ತೆಗೆದಂಗೆ ಎಂಡೋಸ್ಕೋಪಿ ಫಸ್ಟು ಬಯಾಪ್ಸಿ ನಡೆಯುತ್ತೆ. ಸೊ ಯಾವ ಆಸ್ಪತ್ರೆಗೆ ಹೋದ್ರೂ ಫಸ್ಟ್ ದೊಡ್ಡ ಆಸ್ಪತ್ರೆಗಳಲ್ಲಿ ನೀನು ಪ್ರೈವೇಟ್ ಪೇಷಂಟ್ ಆದರೆ ಗ್ಯಾರಂಟಿ ಎಂಡೋಸ್ಕೋಪಿ ನಡೆಯುತ್ತೆ. ಮತ್ತು ಕೆಲವು ಸರಿ ಅದು ಸರಿನೂ ಅನಿಸುತ್ತೆ, ನಾವೇನೋ ಕಮೆಂಟ್ ಮಾಡೋಕ್ಕೋಸ್ಕರ ಮಾಡಬಾರ್ದು. ಎಷ್ಟೋ ಸರಿ ಆಕ್ಸಿಡೆಂಟಲ್ ಫೈಂಡಿಂಗ್ ಆಗುತ್ತೆ ಈ ಥರ ನೋಡಿದಾಗ, ಅಲ್ಲೆಲ್ಲೋ ಟ್ಯೂಮರ್ ರೆಕ್ಟಮಲ್ ಕೂತಿರುತ್ತೆ, ಅದನ್ನ ಬಯಾಪ್ಸಿ ಮಾಡಿದ್ರೆ ಅಡಿನೋ ಕಾರ್ಸಿನೋಮಾ ಆಫ್ ದಿ ರೆಕ್ಟಮ್ ಬರದೇ ಬಿಡ್ತಾನೆ, ನೆಕ್ಸ್ಟ್ ವೀಕ್ ತೆಗೆದು ಬಿಡ್ತಾರೆ, ನೆಕ್ಸ್ಟ್ ವೀಕ್ ಕೀಮೋಥೆರಪಿ. ಏನೂ ಇಲ್ಲ ಸರ್, ಸುಮ್ಮನೆ ಒಂಚೂರು ಪೈನ್ ಅಂತ ಹೋದರೆ ಹಿಂಗಾಯ್ತಲ್ಲ ಅಂತ, ಆ ರೀತಿಗೂ ಹೋಗುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡದೇ ಇರೋದು, ಪೈಲ್ಸ್ ವಿಷಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡಿದ್ರೇನೆ ತೊಂದರೆ ಸಿಗಾಕೊಳ್ತೀರಾ ಅನ್ನೋದು ಚೆನ್ನಾಗಿ ಗೊತ್ತಿರಲಿ. ಇನಿಷಿಯಲಲ್ಲೇ ನೀವು ಒಂಚೂರು ಕೇರ್ ತೊಗೊಂಡ್ರೆ ಡಾಕ್ಟ್ರು ಕೂಡ ಮಾಡಬಲ್ಲ. ನಾನು ಹೇಳ್ದಂಗೆ ಹೋಮಿಯೋಪತಿನಲ್ಲೂ ಕೂಡ ಈಗ ಸಿಗೋವಂಥ ಎಲ್ಲ ಇನ್ವೆಸ್ಟಿಗೇಷನ್ಸ್ ಇದಾವಲ್ಲ, ಎಂಡೋಸ್ಕೋಪಿ ಇರ್ಬೋದು ಅಥವಾ ನಮ್ಮ ಪ್ರಾಕ್ಟೋಸ್ಕೋಪಿ ಇರ್ಬೋದು, ಇದು ಯಾವುದೇ ಸ್ಕೋಪಿಗಳಿರ್ಬೋದು, ಬಯಾಪ್ಸಿಗಳಿರ್ಬೋದು, ಮತ್ತು ಬೇರಿಯಮ್ ಮೀಲ್ ಅಂತ ಈಗೆಲ್ಲ ಇದು ಬಂದುಬಿಟ್ಟಿದೆ. ಕ್ಯಾಮ್ರಾನ ನುಂಗಿಸ್ಬಿಟ್ಟು ಹೊರಗಡೆ ನಾವೆಲ್ಲ ನೋಡ್ತೀವಿ, ಅದು ಬಂದಿದೆ. ಇದೆಲ್ಲವೂ ಕೂಡ ಯಾವುದೇ ಬೇರಾವ ವೈದ್ಯನಿಗೆ ಅನುಕೂಲವಾಗುವುದಕ್ಕಿಂತ ಒಬ್ಬ ಹೋಮಿಯೋಪತಿ ವೈದ್ಯನಿಗೆ ಅತ್ಯಂತ ಸುಲಭ. ಆಲ್ ದೀಸ್ ಇನ್ವೆಸ್ಟಿಗೇಷನ್ಸ್ ಆರ್ ಮೋರ್ ಪವರ್ಫುಲ್ ಆ್ಯಂಡ್ ಮೋರ್ ಯೂಸ್ಫುಲ್. ನಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಅಂತ. ನಾನು ಸುಮ್ಮನೆ ಕೂತ್ಕೊಂಡು ನಮ್ಮನ್ನೆಲ್ಲ ಕೇಳ್ತಾರೆ, ನಿಮ್ಮ ಹತ್ರ ಏನೂ ಇಲ್ವಾ, ಎಲ್ಲದಕ್ಕೂ ಬರೀ ಹಂಗೆ ಕೇಳಿ ಬರ್ಕೊಂಡು ಔಷಧಿ ಕೊಟ್ಬಿಡ್ತೀರಾ ಅಂತ. ನೋ, ಆ ಡಾಕ್ಟ್ರು ಯಾರು ಕೂತ್ಕೊಂಡು ಬರ್ಕೊಂಡು ಔಷಧಿ ಕೊಡ್ತಾನೆ ಅವನಿಗೆ ಇದೆಲ್ಲದರ ಪರಿಜ್ಞಾನ ಇರುತ್ತೆ, ಏನೇನಾಗುತ್ತೆ ಏನೇನಾಗಲ್ಲ. ಬ್ಲೈಂಡಾಗಿ ಅದಕ್ಕೆ ಇದು ಕೊಟ್ಬಿಡು, ಚಾರಸೂತ್ರ ಮಾಡ್ತೀನಿ ಕಟ್ಬಿಟ್ಟು, ನಾ ಹಂಗೆ ಹೇಳ್ತಾ ಇಲ್ಲ. ವಿ ಆರ್ ಆಲ್ ಟ್ರೈನ್ಡ್ ಲೈಕ್ MBBS ಸ್ಟೂಡೆಂಟ್ಸ್. ಐ ಆಮ್ ಟೆಲಿಂಗ್ ಯು. ಅದು ಯಾಕೆ ಹೇಳ್ತೀನಿ ಅಂದರೆ ಬರೀ ಪುಡಿ ಕೊಟ್ಬಿಡ್ತಾನೆ ಅನ್ನೋ ಕಲ್ಪನೆನ ಯಾರು ಇಟ್ಕೋಬೇಡಿ ಅಂತ. ಈ ಒಂದು ಪೈಲ್ಸ್ ಮತ್ತು ಪಿಸ್ತುಲ ಇದರಲ್ಲಿ ಪುರುಷರು ಒಂದು ಆಹಾರ ಕ್ರಮಗಳಿಂದ ಆಗುವಂತಹ ಒಂದಿಷ್ಟು ಸನ್ನಿವೇಶಗಳು ಇದಕ್ಕೆ ಕಾರಣ ಆಯಿತು ಅಂತಂದರೆ, ಮಹಿಳೆಯರಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಮೂಲ ಕಾರಣ ಏನೇನೆಲ್ಲ ಇರ್ಬೋದು, ಜೊತೆಗೆ ಇಂಥ ಒಂದು ಸಮಸ್ಯೆಗಳು ಅಂತಾರೆ ಮಹಿಳೆಯರು ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು, ಜೊತೆಗೆ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಳೇಬೇಕು, ಬಟ್ ಅವರಿಗೆ ಯಾವ ರೀತಿ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಅಂತ, ಯಾವ ಮೂಲಕ ಅವರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಕಾಯಿಲೆ ವಿಷಯಕ್ಕೆ ಬಂದಾಗ ಯಾರು ಕಂಟ್ರೋಲ್ ಮಾಡೋ ವಿಷಯ ಇರೋದೇ ಇಲ್ಲ. ಯು ಡೋಂಟ್ ಇನ್ವೈಟ್ ಎನಿ ಡಿಸೀಸ್, ನಂಬರ್ 1. ಆ್ಯಂಡ್ ಆಲ್ ದ ಡಿಸೀಸಸ್ ಕಮ್ ಅನ್ಇನ್ವೈಟೆಡ್ಲಿ. ಯಾರು ನನಗೆ ಬರಲಿ ಮಾಡ್ಕೊಡಲ್ಲ. ಆದರೆ ಕೆಲವ್ರಿಗೆ ತಾನಾಗೆ ಬರ್ತವೆ, ಇನ್ನು ಕೆಲವರು ತಾವಾಗೆ ಬರೆಸ್ಕೊಳ್ತಾರೆ. ಸೊ ಈ ಬರೋದು ಅದ್ರ ಬಗ್ಗೆ ನಮ್ಮ ಡಿಸ್ಕಷನ್. ಬರೆಸ್ಕೊಳ್ಳೋದ್ರಲ್ಲಿ ಅವಾಗೇ ಬರೋವಂಥದ್ದು ಸಾಮಾನ್ಯವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಹೆಣ್ಮಕ್ಳಲ್ಲಿ ಯೂಶ್ವಲ್ ಆಗಿ ಕೆಲವರಲ್ಲಿ ಟಿಪಿಕಲ್ ಹೇಳಿ ಮಾಡಿಸ್ದಂಗೆ ಪೈಲ್ಸ್ ಆ್ಯಂಡ್ ಮೆನ್ಸಸ್ ಗೋ ಟುಗೆದರ್ ಅಂತ. ಅವಳಿಗೆ ಮೆನ್ಸಸ್ ಬಂದಾಗಲೇ ಪೈಲ್ಸ್ ಬರುತ್ತೆ ಸರ್. ನಮ್ಮಲ್ಲಿ ಆ್ಯಸಿಡ್ ಮ್ಯೂರ್ ಅಂತ ಒಂದು ಔಷಧಿ ಬಹಳ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ. ಆ ಬೇಸಿಸ್ ಮೇಲೆ ನಾನು ಔಷಧಿ ಕೊಟ್ಟರೆ ಅವ್ರ ಮೆನ್ಸಸ್ಸು ಇನ್ನು ಮುಂದಕ್ಕೆ ಸರಿ ಹೋಗುತ್ತೆ, ಅವ್ರಿಗೆ ಪೈಲ್ಸು ಬರ್ದಂಗೆ ಆಗುತ್ತೆ. ಅದು ರೆಗ್ಯುಲರ್ ಆಗಿ. ಇನ್ನು ಕೆಲವರು ಕನ್ಸೀವ್ ಆಗ್ತಾ ಇದ್ದಂಗೆ ಬಿಕಾಸ್ ಆಫ್ ದಿ ಪ್ರೆಗ್ನೆನ್ಸಿ ಶುರುವಾಗುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ 2 ತಿಂಗಳು 3 ತಿಂಗಳು ಒಳಗಡೆ ಪೆಲ್ವಿಕ್ ಎಂಗಾರ್ಜ್ಮೆಂಟ್ ಆಗುತ್ತೆ ಅಲ್ವಾ, ಅಲ್ಲಿದ್ದ ಫ್ಯೂಟಸ್ ದಡ್ದಾಗ್ತಾ ಹೋಗುತ್ತೆ. ಸೊ ಅಕ್ಕಪಕ್ಕದ ಎಲ್ಲ ವಿಸ್ರಾಸನ್ನ ಎಲ್ಲ ಅಕ್ಕಪಕ್ಕ ಇರೋದನ್ನ ತಳ್ತಾ ಹೋಗುತ್ತೆ. ಸೊ ಹಂಗೆ ತಳ್ತಾ ಹೋದಂಗೆ ರಿವರ್ಸ್ ಆಗಿ ಹೋಗುವಂಥ ಬ್ಲಡ್ ಸಪ್ಲೈ, ಆ ರೆಕ್ಟಮಿಂದನೂ ಹೋಗುವಂಥ ಬ್ಲಡ್ ಸಪ್ಲೈ ಹಾರ್ಟಿಗೆ ಅದು ತಡೆ ಉಂಟಾಗುತ್ತೆ. ಅಲ್ಲಿ ಕಾನ್ಸ್ಟಿಪೇಷನ್ನು, ಆವಾಗ ಬ್ಲೀಡಿಂಗು ಶುರುವಾಗುತ್ತೆ ಪ್ರೆಗ್ನೆನ್ಸಿನಲ್ಲಿ. ಅದಕ್ಕೆ ಕಾಲಿನ್ಸೋನಿಯಾ ಅಂತ ಒಂದು ಔಷಧಿ. ಅಂದರೆ ಎಲ್ಲರೂ ನೀವು ತೊಗೊಂಡ್ಬಿಡ್ಬೇಕು ಅಂತಲ್ಲ, ನಮ್ಮಲ್ಲಿ ಎಷ್ಟು ವಿವಿಧತೆ ಇದೆ, ಎಷ್ಟು ಬಗೆಯ ಒಂದೇ
ಹೆಸರಿನ ಕಾಯಿಲೆಗೆ ಒಬ್ಬೊಬ್ಬರಲ್ಲಿ ಒಂದೊಂದನ್ನ ಹೆಂಗೆ ಯೋಚನೆ ಮಾಡ್ತೀವಿ ಅಂತ ತಿಳಿಸೋಕ್ಕೋಸ್ಕರ ಇದನ್ನ ಹೇಳಿದೆ. ಹಾಗೇನೆ ಇನ್ನು ಕೆಲವರಿಗೆ ಡೆಲಿವರಿ ಆದಮೇಲೂ ಬರುತ್ತೆ, ಅವರಿಗೆ ಇಡೀ 9 ತಿಂಗಳು ಎಂಗಾರ್ಜ್ಮೆಂಟ್ ಆಗಿರುತ್ತೆ, ಇಡೀ ಪೆಲ್ವಿಸ್ ಎಂಗಾರ್ಜ್ಮೆಂಟ್ ಆಗಿರುತ್ತೆ. ಸೊ ವೀನಸ್ ರಿಟರ್ನ್ ಸರಿಯಾಗಿರೋದಿಲ್ಲ. ಆ್ಯಂಡ್ ಮಗು ಕೆಲವರಿಗೆ ಇದು ಮಾಡಿಸ್ಕೊಡ್ತಾರೆ, ಏನದು ನಮ್ಮ ಸಿಸೇರಿಯನ್ ಮಾಡಿಸ್ಕೊಡ್ತಾರೆ, ಅವ್ರಿಗೆ ಬಹುಶಃ ಅಷ್ಟೊಂದು ತೊಂದರೆ ಆಗದೆ ಇರ್ಬೋದು. ನ್ಯಾಚುರಲ್ ಹೆರಿಗೆ ಆದವ್ರಿಗೆ ಆ ಮುಕ್ಕೋ ಪ್ರೋಸೆಸ್ನಲ್ಲಿ ಬಹಳಷ್ಟು ಪ್ರೆಷರ್ಸು, ಬಹಳಷ್ಟು ಒದ್ದಾಟಗಳಾಗುತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡ್ತೇನೆ ಸರ್. ಒಂದು ಕಾಲ್ ಇದೆ ತಗೊಳ್ಳಿ. ಓಕೆ, ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ ಮೇಡಮ್, ತಮ್ಮ ಹೆಸರು ಯಾವರಿಂದ? ನನ್ನ ಹೆಸರು ಸೌಮ್ಯ ಅಂತ, ಮೈಸೂರಿಂದ. ಓಕೆ, ಕೇಳಿ ಮೇಡಮ್, ಏನು ಪ್ರಶ್ನೆ ಕೇಳಿ, ಮಾತಾಡಿ. ಓಕೆ, ಆಕ್ಚುಲಿ ನಂಗೆ ಪ್ರೆಗ್ನೆನ್ಸಿ ಫೈಲ್ಸ್ ಬಂದಿತ್ತು. ಈಗ ನಂಗೆ 40 ಇಯರ್ಸ್. ಇದು ಆಫ್ಟರ್ ಪೀರಿಯಡ್ಸ್ ತುಂಬಾ ಪೇನ್ ಬರುತ್ತೆ, ಕಾನ್ಸ್ಟಿಪೇಷನ್ ಎಲ್ಲ ಆದಾಗ. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಏನಿದೆ? ಯಾರ್ಯಾರಿಗೆ ಏನೇನು ಕಾಯಿಲೆ ಇತ್ತು? TB, ಕ್ಯಾನ್ಸರು, ಡಯಾಬಿಟೀಸು, ಈ ಥರ ಯಾರಿಗಾದ್ರೂ ನಿಮ್ಮ ಫ್ಯಾಮಿಲಿ ತಂದೆ ತಾಯಿ ಕಡೆ? ತಂದೆ ತಾಯಿ ಇಬ್ರಿಗೂ ಇತ್ತು ಫೈಲ್ಸ್. ಸೊ ಆಸ್ತಿ ನಿಮಗೂ ಬಂದ್ಬಿಡ್ತು? ಹೌದು. ಇಲ್ಲ, ಅದು ಯಾಕೆ ಹೇಳಿದೆ ಅಂದರೆ ಇನ್ಹೆರಿಟೆಡ್ ಟೆಂಡೆನ್ಸೀಸು ಕೌಂಟ್ ಆಗುತ್ತೆ. ಬಟ್ ನೀವು ಹೇಳ್ದಂಗೆ ಪ್ರೆಗ್ನೆನ್ಸಿನಲ್ಲಿ ಬಂದ ಮೇಲೆ ಸಾಮಾನ್ಯವಾಗಿ ನಮ್ಮಲ್ಲಿ ನಾನು ಹೇಳಿದೆ ಕಾಲಿನ್ಸೋನಿಯಾ ಅಂತ ಒಂದು ಔಷಧಿ ಕೊಡ್ತೀವಿ. ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟೀಸ್ ಇದ್ದರೆ ಡಯಾಬಿಟೀಸ್ ತೊಂದರೆಗೆ, TB ಇದ್ದರೆ TB ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಆ ಕಾನ್ಸ್ಟಿಟ್ಯೂಷನ್ ಮೆಡಿಸನ್ ಕೊಡ್ತೀವಿ. ಕ್ಯಾನ್ಸರ್ ಯಾರ್ದಾದ್ರು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ನೋಡೋಕ್ಕೆ ಇದೊಂದೇ ಕಾರಣ ಪೈಲ್ಸ್ ಅಂತ, ಅದರ ಮೂಲ ಬೇರೆ ಬೇರೆ ಕಡೆ ಎಷ್ಟೊಂದು ಡೀಪ್ ಆಗಿರುತ್ತೆ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಳೋದು ನಾವು. ಸಪೋಸ್ ಈಗ ನೀವು ಹೇಳಿದ್ರಿ ನಿಮಗೆ ಈಗಾಗಲೇ 40 ವರ್ಷ, ಡೆಲಿವರಿ ಆಗಿ ಎಷ್ಟೊಂದು 15 ವರ್ಷ ಆಯ್ತಾ? ಆಯ್ತು. ಇನ್ನೂ ನೋವಿರುತ್ತಾ ಇವಾಗಲೂ? ಈಗ ಅದೇ ಪೀರಿಯಡ್ಸ್ ಆದ್ಮೇಲೆ 1-2 ಡೇಸ್ ಆದ್ಮೇಲೆ ತುಂಬಾ ಪೇನ್ ಬರುತ್ತೆ, ಎಕ್ಸಸ್ ಹೀಟ್ ಏನಾದ್ರು. ಸೊ ನಾನೇನು ಮಾಡ್ತೀನಿ ಅಂದರೆ, ಸಪೋಸ್ ನೀವು ನನ್ನ ಹತ್ರ ಬಂದಿದ್ರಿ ಅಂತ ಇಟ್ಕೊಳ್ಳಿ, ನೀವು ಅವತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಏನು ಔಷಧಿ ಕೊಡ್ತಾ ಇದ್ದೆ ನಿಮಗೆ, ಕಾಲಿನ್ಸೋನಿಯಾ ಅಂತ ಏನು ಹೇಳಿದೆ, ಆ ಔಷಧಿಯಿಂದನೇ ಇವತ್ತು ನಾವು ಶುರು ಮಾಡ್ಕೊತೀವಿ. ನಿಮ್ಮ ಅದೇ ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಮೇಲೆ ಕೊಡ್ತೀವಲ್ವ ಔಷಧಿ, ಅದರಿಂದ ನಿಮಗೆ ನಿಮ್ಮ ಪೈಲ್ಸ್ ಸರಿ ಹೋಗಬೇಕು. ನನ್ನ ಪ್ರಕಾರ ಅಲ್ಲಿ ಯಾರಾದರೂ ಒಬ್ರು ಒಳ್ಳೆ ಹೋಮಿಯೋಪತಿ ಡಾಕ್ಟರ್ ನೋಡ್ಕೊಳ್ಳಿ. ಐ ಥಿಂಕ್ ದೇ ಶುಡ್ ಬಿ ಏಬಲ್ ಟು ಗಿವ್ ಯು. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಸರ್, ಇಲ್ಲ ಬೆಂಗಳೂರಿಂದ. ನನಗೆ 55 ಏಜ್ ಈಗ. ಸರ್, ನನಗೆ ಒಂದು 4-5 ವರ್ಷದಿಂದ ಈ ತರ ಡಾಕ್ಟರ್ ಹತ್ರ ಮೋಷನ್ ಮಾಡ್ಬೇಕಾದ್ರೆ ಆಚೆ ಬಂದ್ಬಿಟ್ಟಿತ್ತು. ಅದು ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಹೋಗ್ಬಿಟ್ಟು ಸರಿ ಮಾಡ್ಕೊಂಡ್ ಬಂದಿದ್ದೆ. ಸರಿ ಮಾಡ್ಕೊಂಡು ಬಂದಿದ್ದೆ ಅಂದ್ರೆ ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ರಾ? ಇಲ್ಲ, ಆಪರೇಷನ್ ಇಲ್ಲ ಸರ್, ಪುಷಪ್ ಮಾಡಿ ಟ್ರೀಟ್ಮೆಂಟ್. ಓಕೆ, ಪುಷಪ್ ಮಾಡ್ಬಿಟ್ಟು ಮೆಡಿಸಿನ್ ಮಾಡಿದ್ರು. ಸ್ವಲ್ಪ ಜಾಸ್ತಿ ಮಸಾಲೆ ಪದಾರ್ಥ ಎಲ್ಲ ತಿನ್ಬೇಡಿ, ನಾನ್ ವೆಜ್ ತಿನ್ಬೇಡಿ ಅಂತ ಹೇಳಿದ್ರು. ಕರೆಕ್ಟ್. ನಾನು 1-2 ವರ್ಷ ಆದ್ಮೇಲೆ ನಾನ್ ವೆಜ್ ಬಿಟ್ಬಿಟ್ಟೆ. ಈಗ ವೆರಿ ಗುಡ್, ವೆಜಿಟೇರಿಯನ್ ಇದ್ದೀನಿ. ಬಟ್ ಏನಂದ್ರೆ ಯಾವಾಗ ಸ್ವಲ್ಪ ಆತರ ಮುಕ್ತರ್ದಾಗ ಸ್ವಲ್ಪ ಆಚೆ ಬಂದಂಗಾಗುತ್ತೆ. ನಾನು ಇದು ಮಾಡ್ಬೇಕಾದ್ರೆ ಪುಷಪ್ ಮಾಡ್ತೀನಿ. ರೆಗ್ಯುಲರ್ ಹಂಗೆ ಇರುತ್ತಾ, ಯಾವ ತರ ಸರ್? ಇಲ್ಲ, ಅದು ಒಂದ್ಸರಿ ವಲ್ನರಬಿಲಿಟಿ ಅಂತ ಕರೆದ್ವಿ ನಾವು ಆಗ್ಲೇ. ಅಂದ್ರೆ ಯಾರಿಗಾದ್ರೂ ಯಾವುದಾದ್ರೂ ಒಂದು ಭಾಗ ವೀಕ್ ಆಗಿದ್ರೆ ಯಾವುದೇ ತೊಂದರೆ ಬಂದರೂ ಮೊದಲು ಅದು ಅಫೆಕ್ಟ್ ಆಗುತ್ತೆ ಅಂತ. ನಿಮ್ಮ ಕೇಸಲ್ಲಿ ರೆಕ್ಟಮು, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮು ಅಫೆಕ್ಟ್ ಆಗ್ತಾ ಇದೆ. ನೀವು ಹೇಳ್ದಂಗೆ ಅದನ್ನು ಮೇಲಕ್ಕೆ ಹಾಕ್ಸ್ಕೊಂಬಂದ್ರಿ ಸರಿ, ಆದರೆ ಆ ಮೇಲಕ್ಕೆ ಹಾಕ್ಸ್ಕೊಳ್ಳೋ ಸ್ಥಿತಿಗೆ ಬಂದು ಮುಟ್ಟಿದ್ರಲ್ಲ, ಅದಕ್ಕೇನು ಕಾರಣ ಅಂತ ನಾವು ನೋಡ್ತೀವಿ. ನಿಮ್ಮ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮಲ್ಲಿ ತೊಂದರೆ ಇದೆಯಾ, ಕಾನ್ಸ್ಟಿಪೇಷನ್ನ, ನಿಮ್ಮ ಆಚಾರ ವಿಚಾರ ಅಥವಾ ಊಟ ವ್ಯತ್ಯಾಸಗಳಲ್ಲೇನು, ಡ್ರಿಂಕ್ಸ್ ಮಾಡ್ತಾ ಇದ್ರಾ, ನೀವು ಹೇಳಿದ್ರಿ ನಾನ್ ವೆಜ್ ಬಿಟ್ರಿ ಅಂತ, ದಟ್ಸ್ ಆಲ್ಸೋ ಫೈನ್. ಆ್ಯಕ್ಚುಲಿ ನಾನ್ ವೆಜ್ಗಿಂತ ಹೆಚ್ಚಿಗೆ ನಾನ್ ವೆಜ್ಗೆ ಹಾಕುವಂಥ ಸಾಂಬಾರು ಪದಾರ್ಥಗಳು, ಮಿರ್ಚಿ ಮಸಾಲಗಳಿದಾವಲ್ಲ, ಅದು ನಿಮ್ಮನ್ನು ತೊಂದರೆ ಮಾಡೋದು. ಸಾಫ್ಟ್ ಫುಡ್ಡು ಅಥವಾ ಈ ಚೈನೀಸ್ ತೊಗೊಳ್ತಾರಲ್ಲ, ಒಂಥರ ಈ ಏನು ಖಾರ ಉಪ್ಪು ಹುಳಿ ಏನೂ ಇಲ್ಲದೆ ಇರೋದು, ಅದು ತೊಗೋಬೋದು ಆ್ಯಕ್ಚುಲಾಗಿ. ನಂಬರ್ 1. ನಂಬರ್ 2, ನಿಮಗೆ ಈ ಥರ ಇದೆ ಅಂತ ಹೇಳಿದರೆ, ಒಂದು ಸಾರಿ ಹೊರಗಡೆ ಬಂದಿತ್ತು ಅದನ್ನು ತಳ್ಳಿಸ್ಕೋಬೇಕಾಯ್ತು ಅಂತ ಹೇಳಿದ ಮೇಲೆ ನೀವು ಕಾನ್ಸ್ಟಿಪೇಷನ್ ಆಗ್ದಂಗೆ, ಮಲಬದ್ಧತೆ ಆಗ್ದಂಗೆ ನೋಡ್ಕೋಬೇಕು. ಮುಕ್ಕಬಾರ್ದು ಆದಷ್ಟು ಕೂಡ. ಆ ಥರದ್ದು ನೋಡ್ಕೊಳ್ಳಿ. ಐ ಥಿಂಕ್ ಇನ್ನೇನು ಸರಿ ಹೋಗಲಿಲ್ಲ ಅಂದರೆ ಬನ್ನಿ ಹೋಮಿಯೋಪತಿಗೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ, ತಮ್ಮ ಹೆಸರು? ನಮಸ್ತೆ ಸರ್. ನಮಸ್ತೆ, ಹೇಳಿ, ಏನು ಪ್ರಶ್ನೆ ಕೇಳಿ? ನನ್ನ ಹೆಸರು ಲಕ್ಷ್ಮಿ ಅಂತ. ಅದೇ ಲಕ್ಷ್ಮಿ ಅಂತ, ದಾವಣಗೆರೆಯಿಂದ ಮಾತಾಡ್ತಾ ಇದ್ದೀನಿ ಸರ್. ಓಕೆ, ಹೇಳಿ, ಏನು ಪ್ರಶ್ನೆ? ಸರ್, ಈಗ 1 ತಿಂಗಳಿಂದ ನನಗೆ ಈ ಮೋಷನ್ ಮಾಡೋ ಜಾಗದಲ್ಲಿ ಒಂದು ಸ್ವಲ್ಪ ಎಲ್ಲ ಚಿಕ್ಕ ಪೂರ ಕಟ್ಟಾಗಿದೆ ಸರ್. ಆದ್ರೆ ಅದು ಪೈಲ್ಸ ಏನಂತ ಫಿಶರ್ ಕಟ್ ಆಗಿದ್ರೆ ಫಿಶರ್ಸ್ ಅಂತೀವಿ. ನೋವು, ಉರಿ, ಮೋಷನ್ ಜೊತೆಗೆ ರಕ್ತ ಅಂಟ್ಕೊಂಡು ಹೋಗೋದು ಏನಾದ್ರು ಆಗುತ್ತಾ?
ಏನಿಲ್ಲ ಸರ್, ಬ್ಲೀಡಿಂಗ್ ಏನೂ ಇಲ್ಲ ಸರ್. ಬರೀ ನೋವು, ಬ್ಲೈಂಡ್ ಪೈಲ್ಸ್ ಹಂಗಾರೆ ಅಥವಾ ನೋವು ಅಷ್ಟೇ ಸರ್. ಅಂದ್ರೆ ಈ ಮೋಷನ್ ಮಾಡೋದು ರೌಂಡ್ ಏರಿಯಾ ಇದೆಲ್ಲ ಸರ್, ಒಂಥರ ಶೀಲ್ಕೊಂಡ್ಬಿಟ್ರೆ ಆಗುತ್ತಲ್ಲ ಸರ್? ಕರೆಕ್ಟು, ಫಿಷರ್ ಅಂದರೆ ಕಟ್ ಆಗಿದೆ. ಅದಕ್ಕೂ ಅಲ್ಲಿ ಅಲ್ಸರ್ಗಳಾಗೋ ಚಾನ್ಸ್ ಇರುತ್ತೆ. ಮುಂದೆ ಹಾಗೆ ಬಿಟ್ಟರೆ ಅದು ಇರೋ ಫಿಷರು ನೆಕ್ಸ್ಟ್ ಫಿಸ್ಟುಲಾಗೂ ಹೊರಟೋಗೋ ಚಾನ್ಸ್ ಇರುತ್ತೆ, ಅಲ್ಲಿ ಅಲ್ಸರ್ ಆಗೋ ಚಾನ್ಸ್ ಇರುತ್ತೆ. ಈಗಲೇ ಅದಕ್ಕೆ ಸರಿಯಾದ ಔಷಧಿಗಳು ತೊಗೊಂಬಿಡಿ ಮೇಡಮ್. ನಿಮಗೆ ಎಷ್ಟು ವಯಸ್ಸು? ಹೇಳಿ ಸರ್. ವಯಸ್ಸು ಸರ್ ನನಗೆ ಈಗ 45 ಸರ್. 35. ಡೆಲಿವರಿಗಳಾಗಿ 45 45 ಸರ್. 45. ಮುಟ್ಟು ನಿಲ್ತಾ? 45 ಸರ್. ಇನ್ನು ಪೀರಿಯಡ್ಸ್ ಆಗ್ತಾ ಇದೀನಿ ಸರ್. ಹಾಂ, ಗುಡ್. ಅದೇ ಆ ಮುಟ್ಟು ನಿಲ್ಲೋದಕ್ಕೆ ಇನ್ನು ಕೆಲವರಿಗೆ ಪೆರಿಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಆಗುತ್ತೆ. ಮುಟ್ಟು ನಿಲ್ಲುವಾಗಿನ ಮೆನೋಪಾಸಿನ ಸುತ್ತಮುತ್ತ ನಡೆಯುವಂಥ ತೊಂದರೆಗಳಲ್ಲಿ ಕೆಲವರಿಗೆ ಈ ಪೈಲ್ಸು ಆಗುತ್ತೆ. ಅವರಿಗೆ ನಮ್ಮಲ್ಲಿ ಪೆರಿಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹಾಟ್ ಫ್ಲ್ಯಾಶಸ್ ಆ್ಯಂಡ್ ಸ್ವೆಟ್ಟಿಂಗ್ ಅಂತೀವಿ. ಸೆಕೆ ಆಗೋದು, ತಡ್ಕೊಳ್ಳಲ್ಲ, ಚಳಿಲು ಫ್ಯಾನ್ ಹಾಕ್ಕೊಳ್ಳೋದು, ಹಿಂಗೆ ಮಾಡ್ತಾರೆ ಈ ಏಜಲ್ಲಿ. ಅಂಥವ್ರಿಗೆ ನಮ್ಮಲ್ಲಿ ಬೇರೆ ಔಷಧಿ ಕೊಡ್ತೀವಿ. ಪೈಲ್ಸ್ಗೆ ಅಂತ ನೀವು ಬಂದ್ರೂ ಯಾರು ಪೈಲ್ಸು ಅನ್ನೋದನ್ನು ಕೂಡ ನೋಡ್ತೀವಿ. ಹಾಗಾಗಿ ನಿಮ್ಮ ತೊಂದರೆ ಏನು ಜಾಸ್ತಿ ಇರಲ್ಲ. ನೀವು ಹೇಳ್ದಂಗೆ ಬರೀ ಕಟ್ಸಿದೆ. ಇವಾಗಲೇ ಹೋಮಿಯೋಪತಿ ಔಷಧಿ ತೊಗೊಂಬಿಡಿ ಮೇಡಮ್. ಓಕೆ, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಸರ್ ನನ್ನ ಹೆಸರು ವಿದ್ಯಾ ಅಂತ. ಓಕೆ, ಕೇಳಿ, ಏನು ಪ್ರಶ್ನೆ ಕೇಳಿ. ಸರ್ ನನಗೆ ಫ್ರಿಷರ್ ಆಗಿದೆ. ಕರೆಕ್ಟ್. ಹಾಂ ಹಾಂ, ಫ್ರಿಷರ್ ಆಗಿದೆ. ಹೌದು. ಆ ಫ್ರಿಷರ್ ನನ್ಗೆ ಯಾವ ತೊಂದರೆನೂ ಮಾಡಿಲ್ಲ ಇಲ್ಲಿ ತನಕ. ಹಾಂ, ನನ್ಗೆ ಮೋಷನ್ಗೂ ಏನು ಪ್ರಾಬ್ಲಮ್ ಆಗಿಲ್ಲ. ವೆರಿ ಗುಡ್. ಸೊ ಅದೇನಾದ್ರೂ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗಲ್ಲ. ನಾವೇನು ಹೇಳ್ತೀವಿ ಅಂದರೆ ಲೆಟ್ ದ ಸ್ಲೀಪಿಂಗ್ ಡಾಗ್ ಲೈಸ್ ಅಂತ. ಹುಚ್ಚನಾಗಿ ಮಲಗಿದ್ರೆ ಅದು ಮಲಗಕ್ಕೆ ಬಿಟ್ಬಿಡಿ, ಕೆದ್ಕಕ್ಕೆ ಹೋಗ್ಬೇಡಿ ಅಂತ. ಕೆದಕಿದ್ರೆ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಅದನ್ನು ಏನಾದ್ರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೀವು ಮಾಡಿಸ್ಕೊಳಕ್ಕೆ ಹೋದ್ರಿ ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಆ್ಯಸ್ ಲಾಂಗ್ ಎಸ್ ಇಟ್ ಗೋಸ್ ಆನ್ ಫೈನ್. ನಿಮಗೆ ಇಲ್ಲ ಇದನ್ನೂ ಸರಿ ಮಾಡ್ಕೋಬೇಕು ಅಂತಿದ್ರೆ ಹೋಮಿಯೋಪತಿ ಇಸ್ ದ ಬೆಸ್ಟ್ ಪೀರಿಯಡ್ ನೌ ಟು ಟ್ರೈ ಮಾಡಿ ಮೇಡಮ್ ಯಾವ್ದಾರು ಹೋಮಿಯೋಪತಿನ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಅಲ್ಲ, ನಾವು ಕೃಷ್ಣಾಪುರ ಸರ್ ಮಾತಾಡೋದು, ಅಗಡಿಬೊಮ್ಮೆ ತಾಲೂಕಿಂದ. ಹಾಂ, ಓಕೆ, ಕೇಳ್ರಿ, ಏನು ಪ್ರಶ್ನೆ ಕೇಳ್ರಿ. ಏನಿದೆ ಅಂದ್ರೆ ಸರ್, ನಾವು ಪ್ರಕಾಶ್ ಅಂತ ಹೇಳಿ ಬಂದ್ಬಿಟ್ಟು ನಮ್ಮ ಹೆಸರು. ಹಾಂ, ಬಹಳ ಇದಾಗ್ತದೆ ಸರ್, ಒಂದು ಕಡೆ ಗಂಟು ಇದ್ದಂಗಾಗಿದೆ ಸರ್. ಎಲ್ಲಿ? ನಾಡ್ಯೂಲು. ಹಾಂ, ಮೋಷನ್ ಹೋಗೋ ಜಾಗದಲ್ಲಿ ಗಂಟಿದ್ಯಾ? ಹಾ ಸರ್. ಸೊ ನಿಮ್ಮ ಪ್ರಶ್ನೆ ಏನೀಗ? ನಮ್ಮ ಪ್ರಶ್ನೆ ಅದೇನಾದ್ರು ತೊಂದರೆ ಆಗ್ತದೆ, ಅವಾಗೆಲ್ಲ ತೋರ್ಸ್ಕೊಂಬರ್ತೀನಿ ಸರ್ ಒಂದು ಟೈಮ್. ಹಾಂ, ಎಷ್ಟು ವರ್ಷದಿಂದ ಇದೆ? ಈ ಒಂದು ರೀಸೆಂಟ್ ಆಗಿ 1 ವರ್ಷ ಆಯ್ತು ಸರ್. ಹಾಂ, ಎಷ್ಟು ವಯಸ್ಸು ನಿಮಗೆ? ನಮಗೆ ಒಂದು 35 ವರ್ಷ, 31 ಮಾಡ್ತೇವೆ. ಏನು ಕೆಲಸ ಮಾಡ್ತೀರಿ? ನಾವು ನಮ್ಮ ಹ್ಯಾಂಡಿಕ್ಯಾಪ್ ಸರ್, 2 ಕಾಲಲ್ಲಿ ನಮ್ಗೆ ಸಿಟ್ಟಿಂಗ್ ಮಾಡ್ತೀವಿ. ಸೊ ಕೂತೆ ಇರಬೇಕಾಗತ್ತಲ್ವಾ? ಹೌದು. ಅಂದರೆ ಅಲ್ಲಿಗೆ ನಿಮಗೆ ಪೆಲ್ವಿಕ್ ಮಸಲ್ಸ್ಗಳೆಲ್ಲ ಭಾಳ ರಿಲ್ಯಾಕ್ಸ್ ಆಗಿರುತ್ತೆ. ಯಾವಾಗಲೂ ಕೂತೇ ಇರ್ತೀರಾ, ಅದರಿಂದ ನಿಮ್ಮ ಪೈಲ್ಸ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವೊಂದಷ್ಟು ಯೋಗ ಎಕ್ಸಸೈಸ್ಗಳು, ಪೆಲ್ವಿಕ್ ಎಕ್ಸಸೈಸ್ಗಳು ಮಾಡೋದು, ಕೂತಲ್ಲೇ ಮಾಡೋವಂಥದ್ದು ನಿಮ್ಮ ರೆಕ್ಟಮ್ಗೆ, ನಿಮ್ಮ ಸುತ್ತಮುತ್ತ ಇರೋ ಮಸಲ್ಸಿಗೆ ಬಿಗಿ ಬರೋವಂಥ ಒಂದಷ್ಟು ಎಕ್ಸಸೈಸ್ ಮಾಡಿದರೆ ಅದು ನೀವು ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೂ ಕೂಡ ಆ ಭಾಗಗಳನ್ನು ಬಲವಾಗಿ ಇಟ್ಕೋಬೋದು, ಅಲ್ಲಿ ಮಸಲ್ಸ್ಗಳನ್ನ ಬಲವಾಗಿ ಇಟ್ಕೋಬೋದು. ಅದೊಂದಷ್ಟನ್ನು ಟ್ರೈ ಮಾಡಿ. ಇದು ನಿಮಗೆ ತೊಂದರೆ ಕೊಡ್ತಾನೆ ಇದೆ ಅಂದರೆ ಹೋಮಿಯೋಪತಿನ ಈಗಲೇ ಪ್ರಯತ್ನ ಮಾಡಿ. ಪೂರ್ತಿ ತೊಂದರೆ ಕೊಟ್ಟು ಆಪ್ರೇಷನ್ ಲೆವೆಲ್ಗೆ ಹೋಗೋಷ್ಟು ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ, ತಮ್ಮ ಹೆಸರು ಯಾವೂರಿಂದ? ಸರ್ ನಮ್ದು ಬೆಂಗಳೂರು ಊರಲ್ಲ. ಓಕೆ, ಕೇಳಿ, ಏನು ಪ್ರಶ್ನೆ ಕೇಳಿ ಸರ್. ಸರ್ ನಮ್ಗೆ ಪಲ್ಸ್ ಇಲ್ಲ, ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಕಾಣ್ತಾ ಇದೆ, ಅದಕ್ಕೆ ಬರ್ಬೇಕು, ನಾವು ತೋರಿಸ್ಬೇಕಾದ್ರೆ ಸರ್. ಅಲ್ಲ, ನೀವು ಎಲ್ಲಿ ಬೇಕಾದ್ರೂ ಬರ್ಬೋದು. ನಿಮ್ಮ ಪ್ರಶ್ನೆ ಏನಿತ್ತು? ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂತನಾ? ಹೌದು ಸರ್, ಎಷ್ಟೇ ತೋರಿಸಿದ್ರು. ಹೌದು, ಅದು ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಸಿಸ್ಟೈಟಿಸ್. ಎಷ್ಟು ವಯಸ್ಸು? ಸರ್ 55. ಹಾಂ, ಸಿಸ್ಟೈಟಿಸ್ ಅಂತ ಆಗುತ್ತೆ ಕೆಲವ್ರಿಗೆ. ಯೂರಿನರಿ ಬ್ಲ್ಯಾಡ್ರು ಒಳಗಡೆನೇ ಕೂಡ ಇನ್ಫ್ಲಮೇಷನ್ ಆಗಿ ಟ್ರಬ್ಯಾಕ್ಯುಲೇಸ್ ಎಲ್ಲ ಫಾರ್ಮ್ ಆಗಿ ಅದ್ರ ಮೇಲೆ ಕಂಟ್ರೋಲು ಕಳ್ಕೊಂಡು ಪದೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಊರಿಗೆ ಹೋಗ್ತಾರೆ. ಅದಕ್ಕೆ ಬರೀ ಆ್ಯಂಟಿಬಯೋಟಿಕ್ಸನ್ನ ಅವತ್ತಿಂದ ತೊಗೊಂಡ್ರೆ ಸರಿ ಹೋಗಲ್ಲ. ಆ ಸಿಸ್ಟೈಟಿಸಿಗೆ ಏನು ಕಾರಣ, ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರ್ಯಾರಿಗೆ ಏನೇನಿತ್ತು ಅನ್ನೋದು ವಿಚಾರಿಸ್ಕೊಂಡು ಅದಕ್ಕೆ ಒಂದಷ್ಟು ನಮ್ಮಲ್ಲಿ ಹೈಡ್ರಾಂಜಿಯಾ ಅಂತ ಒಂದು ಮೆಡಿಸನ್ನು, ಕ್ಯಾಂಥರಿಸ್ ಅಂತ ಒಂದು ಮೆಡಿಸನ್ನು, ನೀವು ತೊಗೊಂಬೇಡಿ ಅಂತ ಹೇಳ್ತಿಲ್ಲ, ಒಂದೊಂದಕ್ಕೂ ಹೆಂಗೆ ಭಿನ್ನ ಅನ್ನೋದು ಹೇಳ್ತಾ ಇದ್ದೀನಿ. ಈ ಔಷಧಿಗಳನ್ನು ತೊಗೊಳೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ನೀವೇ ತೊಗೋಬೇಡಿ, ಯಾರನ್ನಾರು ಒಬ್ಬರು ಹೋಮಿಯೋಪತಿ ಡಾಕ್ಟರ್ ನೋಡಿ, ಖಂಡಿತ ನಿಮಗೆ ಸಮರ್ಥವಾದ ಔಷಧಿಗಳು ದೊರಕುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ, ತಮ್ಮ ಹೆಸರು ಯಾವೂರಿಂದ? ಓಕೆ, ಕೇಳಿ, ಪ್ರಶ್ನೆ ಕೇಳಿ. ಈಗ ನನಗೆ 53 ವರ್ಷ. ವೆರಿ ಗುಡ್.
ಇದು ಮೆನೋಪಾಸ್ ನಂತರ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾ ಇದೆ, ಅದಕ್ಕೆ ಏನ್ ಕೇಳೋಣ. ಬಿಡಿ ಆಯ್ತು, ನಿಮ್ಮ ಪ್ರೈಮ್ ಟೈಮ್ ಆಫ್ ಯುವರ್ ಲೈಫ್ ಆಯಿತು ಅಲ್ಲಿಗೆ. ಅಂದರೆ ಎಲ್ಲ ಚೋದಕಗಳು ಕೆಲಸ ಮಾಡೋದು ನಿಲ್ಲಿಸಿದ್ದೇವೆ. ರಿಪ್ರೊಡಕ್ಟಿವ್ ಹಾರ್ಮೋನ್ಸು, ಈಸ್ಟ್ರೋಪ್ರೊಜೆಸ್ಟರಾನ್ ಎಲ್ಲಗಳು ತಮ್ಮ ಕೆಲಸಗಳನ್ನು ಎಷ್ಟು ಮಾಡಬೇಕೋ ಅಷ್ಟು ಮಾಡಿ ಕೈ ಬಿಟ್ಟಿದ್ದಾವೆ. ಇವಾಗ ಅಬ್ನಾರ್ಮಲ್ ಆಗಿ ನೀವು ವೆಯ್ಟ್ ಕಳ್ಕೊಳ್ತಾ ಇದ್ದೀರಾ ಅಂದರೆ ಎಲ್ಲಾದರೂ ಯಾವುದಾದ್ರು ಕ್ರಾನಿಕ್ ಕಾಯಿಲೆಗಳು, ಟಿ ಬಿ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಈ ಥರದ್ದೆಲ್ಲ ಕ್ರಾನಿಕ್ ಕಾಯಿಲೆಗಳು ನಿಮ್ಮನ್ನೇನಾದ್ರು ಅಮರ್ಕೊಂಡಿದ್ದಾವ ಅಂಥೇಳಿ ಒಂದು ಬ್ಲಡ್ ಚೆಕಪ್ಪು, ಒಂದೊಂದು ಸ್ಕ್ಯಾನ್, ಅಬ್ಡಮನ್ ಸ್ಕ್ಯಾನ್, ಹೊಟ್ಟೆಗಿಟ್ಟೆ ನೋವಿದ್ದರೆ ಈ ಥರದ್ದು ಮಿನಿಮಮ್ ಇನ್ವೆಸ್ಟಿಗೇಷನ್ಸು. ಬರೀ ಅದನ್ನೇ ಮಾಡಿಸಿ ಅಂತಲ್ಲ, ಅದಷ್ಟನ್ನು ಮಾಡಿಸಿ ನೋಡಿ ಏನು ಕಾರಣ ಅಂತ. ವಿಟಮಿನ್ D3 B12 ಈ ನಡುವೆ ಸಿಕ್ಕಾಪಟ್ಟೆ ಜನಕ್ಕೆ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಮೆನೋಪಾಸ್ ಟೈಮಲ್ಲಿ ಕ್ಯಾಲ್ಶಿಯಂ ಸಿಕ್ಕಲ್ಲ ಅಂತ ಅರ್ಧ ಜನ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಕ್ಯಾಲ್ಶಿಯಂ ಕಮ್ಮಿ ಆಗಿದೆ, ಅದಕ್ಕೋಸ್ಕರ ಮೇಲಿಂದ ಕ್ಯಾಲ್ಶಿಯಂ ಇನ್ನೊಂದಷ್ಟು ಲೀಟ್ರ್ ಕುಡಿದು ಬಿಡೋದು ಅಂತ. ಅಲ್ಲ, ನಿಮ್ಮ ದೇಹ ಕ್ಯಾಲ್ಶಿಯಮನ್ನು, ವಿಟಮಿನ್ B12 ನಿಮಗೆ ಸಿಗೋವಂಥ ಆಹಾರದಲ್ಲಿ ಅಬ್ಸರ್ವ್ ಮಾಡ್ಕೊಳ್ತಾ ಇಲ್ಲ, ಅದು ತನ್ನ ದೇಹಕ್ಕೆ ಅರಗಿಸ್ಕೊಳ್ತಾ ಇಲ್ಲ. ಅದಕ್ಕೆ ಔಷಧಿ ಕೊಡಬೇಕು. ಮತ್ತೊಂದಷ್ಟು ನೀವು ಕ್ಯಾಲ್ಶಿಯಮನ್ನು ಸುಮ್ಮನೆ ನುಂಗ್ತಾ ಇದ್ರೂ ಸರಿ ಹೋಗಲ್ಲ. ಅದಕ್ಕೆ ವೆರಿ ರೇಂಜ್ ಆಫ್ ಕಾರಣಗಳಿರ್ತವೆ. ಅದನ್ನು ಒಂಚೂರು ಒಂದ್ಸರಿ ಒಬ್ಬರು ಫಿಸಿಷಿಯನ್ ನೋಡಲಿ, ಒಬ್ಬರು ಹೋಮಿಯೋಪತಿ ಡಾಕ್ಟರ್ ನೋಡಲಿ, ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಮೇಡಮ್. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ಹೇಳಿ ಸರ್, ಹೇಳಿ ತಮ್ಮ ಹೆಸರು, ಯಾವರಿಂದ? ಸರ್ ನಾವು ಬೆಂಗಳೂರಿಂದ. ಕೇಳಿ, ಏನು ಪ್ರಶ್ನೆ ಕೇಳಿ. ಸಿಜರ್ ಆಗಿತ್ತು. ಹಾಂ ಹಾಂ ಡಾಕ್ಟರ್ ಹತ್ರ ತೋರಿಸಿದ್ದು. ಹಾಂ ಅಲ್ಲಿ ಒಂದು 6 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಕಮ್ಮಿ ಆಗುತ್ತೆ, ತಿರ್ಗಾ ಉರಿತ ಸ್ಟಾರ್ಟ್ ಆಗುತ್ತೆ. ಅದೇ ಇದೇನು ಅಂದರೆ ಹಾಲು ಉಗ್ತಾ ಇದ್ದಾಗ ಮೇಲಿನಿಂದ ನೀರು ಹಾಕಿದರೆ ಕಮ್ಮಿ ಆಗುತ್ತೆ, ಮತ್ತೆ ಉಕ್ಕುತ್ತೆ, ಮತ್ತೆ ನೀರು ಹಾಕೋದು. ಇದು ಮುಗಿದ ಕತೆ. ಇದು ಬೆಂಕಿನೇ ತೆಗಿಬೇಕು ಬುಡದಿಂದವ. ಅದು ತೆಗಿಬೇಕಾದ್ರೆ ನಾನು ಹೇಳ್ದಂಗೆ ಆ ಫಿಶರ್ಗೆ ಏನೇನು ಕಾರಣ, ಕಾನ್ಸ್ಟಿಪೇಷನ್ನ ಅಥವಾ ನಿಮ್ಮಲ್ಲಿ ಬೇರೆ ಇನ್ನೇನಾದ್ರು ಊನತೆಗಳಿದಾವ, ಇವುಗಳೆಲ್ಲವನ್ನು ಪರಿಗಣಿಸಿ ಔಷಧಿ ಕೊಡಬೇಕಾಗತ್ತೆ. ನಾನು ಕೇಳಿದರೆ ಹೋಮಿಯೋಪತಿಗೆ ಹೋದರೆ ನಮ್ಮಲ್ಲಿ ಆ ಮೂಲ ದೋಷಕ್ಕೆ ಅಂತಲೇ ಔಷಧಿ ಕೊಟ್ಟು ಆ ತೊಂದರೆ ಅದರ ಮೂಲ ಕಾರಣಕ್ಕೆ ಬರ್ದಂಗೆ ಮಾಡುವಂಥದ್ದು ಹೋಮಿಯೋಪತಿಯ ವಿಶಿಷ್ಟತೆ. ಸೊ ಅದರಿಂದ ನೀವು ಐ ಥಿಂಕ್ ಯು ಶುಡ್ ಗೋ ಟು ಹೋಮಿಯೋಪತಿ ನಾವು. ಓಕೆ, ನೆಕ್ಸ್ಟ್ ಕಾಲ್. ನಮಸ್ಕಾರ. ಸರ್ ನಮಸ್ಕಾರ, ನಾ ಪರ್ವತಡ್ಡಿ ಅಂತೇಳಿ. ಹಾಂ, ಹೇಳಿ ಸರ್, ಏನು ಪ್ರಶ್ನೆ ಕೇಳ್ರಿ. ಬಳ್ಳಾರಿಯಿಂದ ಸರ್. ಬಳ್ಳಾರಿಯಿಂದ. ಓಕೆ, ಕೇಳ್ರಿ ಪ್ರಶ್ನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ಸರ್ ನಮಗೆ ಬ್ಲಡ್ ಹೋಗ್ತಾ ಇದೆ ಸರ್, ಸುಮಾರು ಒಂದು 5-6 ವರ್ಷ ಆಯ್ತು ಸರ್. ಹಾಂ, 3 ತಿಂಗಳಿಗೆ 4 ತಿಂಗಳಿಗೆ ಒಂದು 4-5 ದಿನ ಹೋಗುತ್ತೆ ಸರ್, ಮತ್ತೆ ಆಟೋಮೆಟಿಕ್ ಹೋಗ್ಬಿಡಿ. ಎಷ್ಟು ವಯಸ್ಸು? 48 ವರ್ಷ ಸರ್. ಹಾಂ, ಉರಿ, ನವೆ, ನೋವು ಏನಿರುತ್ತೆ? ಆ ಟೈಮಲ್ಲಿ ಇರುತ್ತೆ ಸರ್, ಆ ಟೈಮಲ್ಲಿ ಉರಿ ಇರುತ್ತೆ. ಆಮೇಲೆ ಪೈಪ್ ಹಾಕಿ ನೋಡಿದ್ರು ಸರ್, ಅದ್ರೂ ನಾರ್ಮಲ್ ಅಂತಾರೆ. ಎಂಡೋಸ್ಕೋಪಿ. ಎಂಡೋಸ್ಕೋಪ್ ಮಾಡಿದ್ರು, ಅದು ನಾರ್ಮಲ್ ಅಂತಾರೆ. ಹ್ಮ್. ಆಮೇಲೆ ಇದು CT ಸ್ಕ್ಯಾನ್ ಮಾಡಿದ್ರು, ಅದು ನಾರ್ಮಲ್ ಅಂತಾರೆ. ಎಲ್ಲ ನಾರ್ಮಲ್ ಅಂತಾರೆ. ಬ್ಲಡ್ ಎಲ್ಲ ಚೆಕ್ ಮಾಡಿದ್ರು, ಅದು ನಾರ್ಮಲ್ ಅಂತಾರೆ. ಆದ್ರೆ ಈ ನೋವು ಒಂದೊಂದ್ಸರಿ ಬೀಜ ಫುಲ್ ಎಳಿತಾವ ಸರ್. ಆ ತರ ಆದಾಗ ರಕ್ತ ಬರುತ್ತೆ ಸರ್ 3 ತಿಂಗಳಿಗೆ. ಹಂಗೆ ದಿಸ್ ಈಸ್ ದ ಟೈಮ್. ಅಂದರೆ ನೀವೆಲ್ಲ ಚೆಕ್ ಮಾಡಿಸಿದ್ರು ನಾರ್ಮಲ್ ಆಗಿದೆ, ಆದರೂ ಬ್ಲಡ್ ಬರೋದು 3 ತಿಂಗಳಿಗೆ ಒಂದ್ಸರಿ ತಪ್ಪಿಲ್ಲ, ನೋವು ತಪ್ಪಿಲ್ಲ ಅಂದರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಗೋ ಟು ಹೋಮಿಯೋಪತಿ. ಇದೆಲ್ಲವೂ ಸರಿ ಇದೆ ಅಂದರೆ ಅಲ್ಲಿಗೆ ನಿಮ್ದು ಯಾವುದೇ ಕ್ರಾನಿಕ್ ರೋಗಗಳಾಗಲಿ ಅಥವಾ ಒಂಥರ ಪ್ರಾಣಾಂತಿಕ ಮಾರಣಾಂತಿಕ ರೋಗಗಳಾಗಲಿ ಯಾವುದೂ ಇಲ್ಲ, ಎಲ್ಲ ಕ್ಲೀನ್ ಆಗಿದೆ. ಬೆಸ್ಟ್ ಥಿಂಗ್ ಅಂದರೆ ಇವಾಗ ಹೋಮಿಯೋಪತಿಗೆ ಹೋಗುವಂಥದ್ದು, ಅದನ್ನು ಖಂಡಿತ ನಿಲ್ಲಿಸ್ಬೋದು. ಓಕೆ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ ತಮ್ಮ ಹೆಸರು, ಯಾವರಿಂದ? ಚಿತ್ರದುರ್ಗ ಸರ್. ಓಕೆ, ಕೇಳಿ, ಏನು ಪ್ರಶ್ನೆ ಕೇಳಿ. ಸರ್ ನನ್ನ ಮಗನಿಗೆ 22 ವರ್ಷ ಸರ್. 3 ಸಾರಿ 4 ಸಾರಿ ಕಿಡ್ನಿ ಸ್ಟೋನ್ ಆಗಿದೆ ಸರ್. ಓಕೆ, ಅದು ಆಕ್ಚುಲಿ ತುಂಬಾ ಇದೆ ಅಂತ ರಿಪೋರ್ಟ್ ಅಲ್ಲಿ 241.92 ಇದೆ ಸರ್ ಒಂದು ಆಕ್ಸಿಡೆಂಟ್. ಓಕೆ, ಅದು ಟೆಂಡೆನ್ಸಿ ಹಂಗೆ ಅದು ಏನಾದ್ರು ಕಡಿಮೆ ಆಗಕ್ಕಾದ್ರೆ ಹೋಮಿಯೋಪತಿಯಲ್ಲಿ ರೆಮಿಡಿ ಇದೆಯಾ? ಹೌದು, ಇವತ್ತು ನಾವು ಪೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬಟ್ ನೀವು ಇದು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಅದರಲ್ಲಿ ನಮ್ಮಲ್ಲಿ ಒಂದು 8ರಿಂದ 10 mm ಇರೋವಂಥ ಕಲ್ಲುಗಳನ್ನು ಔಷಧಿಯಿಂದನೇ ಕರಗಿಸಿದ್ದು ಬೇಕಾದಷ್ಟು ನಿದರ್ಶನ ಇದೆ. ನಮ್ಮಲ್ಲೂ ಕೂಡ ಲೆಫ್ಟಲ್ಲಿದ್ದರೆ ಬೇರೆ ಔಷಧಿ ಕೊಡ್ತೀವಿ, ರೈಟಲ್ಲಿದ್ದರೆ ಬೇರೆ ಕೊಡ್ತೀವಿ, ಪದೇ ಪದೇ ಬಂದು ಪಾಸಾಗಿ ಹೋಗಿರೋಂತಿಗೂ ಬೇರೆ ಔಷಧಿ ಕೊಡ್ತೀವಿ. ಹೋಮಿಯೋಪತಿನಲ್ಲಿ ಈ ಥರ ವಿತೌಟ್ ಆಪ್ರೇಷನು ಕೆಲವರಿಗೆಲ್ಲ ಲಿಥೋಟ್ರಿಪ್ಸಿ ಅಂತ ಮಾಡ್ತಾರೆ. ಆ ಲಿಥೋಟ್ರಿಪ್ಸಿ ಮಾಡಿದ ಜಾಗದಲ್ಲೇ ಯುರೇಟ್ರು ಕಚ್ಕೊಂಡ್ಬಿಡುತ್ತೆ. ಅಲ್ಲಿ ಈ ನಮ್ಮಲ್ಲಿ ಫೈಬ್ರಸ್ ಟಿಶ್ಯೂ ಫಾರ್ಮೇಷನ್ ಅಂತ, ಅಂದರೆ ಕಾಂಪ್ಲಿಕೇಶನ್ ಜೊತೆಗೂ ಎಳ್ಕೊಂಡು ಹೋಗುವಂಥವ್ರು ಇದ್ದಾರೆ. ಅದೆಲ್ಲವನ್ನು ತಪ್ಪಿಸ್ಕೋಬೇಕು ಅಂದರೆ ಹೋಮಿಯೋಪತಿನಲ್ಲಿ ಖಂಡಿತ ಪದೇ ಪದೇ ಫಾರ್ಮ್ ಆಗುವಂಥ ಆಕ್ಸಿಲೇಟರ್ ಇರ್ಬೋದು ಅಥವಾ ನಿಮ್ಮ ಸ್ಟ್ಯಾಗಾರ್ನ್ ಇರ್ಬೋದು, ಇದೆಲ್ಲದಕ್ಕೂ ಔಷಧಿ ಇದೆ. ಹೋಮಿಯೋಪತಿ ಪ್ರಯತ್ನ ಮಾಡಿ ಮೇಡಮ್, ಬೆಟರ್. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ,
ಹೇಳಿ ತಮ್ಮ ಹೆಸರು ಅವರಿಂದ ಸರ್ ನಮ್ ಗೋವಿಂದ್ರದ್ದು ಹೇಳಿ ಸರ್, ಏನು ಪ್ರಶ್ನೆ ಕೇಳಿ. ಬೆಂಗಳೂರಿಂದ ಮಾತಾಡೋದು. ಕೇಳಿ ಮಾತಾಡಿ. ಸರ್ ನನಗೆ ಬಂದು 5 ವರ್ಷದ ಮುಂಚೆ ಪೈಲ್ಸ್ ಆಗಿತ್ತು, ಪೈಲ್ಸ್ ಮೇಲಾಯ್ತು, ಸಿಸರ್ ಆಗಿದೆ. ಓಕೆ. ಡಾಕ್ಟರ್ ಹತ್ರ ತೋರಿಸಿದೆ, 3 ತಿಂಗಳ ಮುಂಚೆ ಅವ್ರಿಗೆ ಸಿರಪ್ಪು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ರು, ಅಷ್ಟಿದೆ. ಕಮ್ಮಿ ಆಗುತ್ತೆ, ತಿರ್ಗಾ ಹಾಗೆ ಆಗುತ್ತೆ. ಎಷ್ಟು ವಯಸ್ಸು? ಸ್ಕ್ಯಾನಿಂಗ್ ಮತ್ತು ಸಿಟಿ ಸ್ಕ್ಯಾನ್ ಎಲ್ಲ ನಾರ್ಮಲ್ ಇದೆ ಕಾಣ್ತಾ. ವಯಸ್ಸು 44. ಆಯಿತು. ಈಗ ಭಾಳ ಸಿಂಪಲ್ಲು. ಈಗ ಎಲ್ಲರೂ ಒಂದು ಅದ್ಭುತ ಏನು ಅಂದರೆ, ನನಗೂ ಒಬ್ಬ ಡಾಕ್ಟ್ರಾಗಿ ಕ್ಲಿನಿಕಲ್ಲಿ ನಮ್ಮ ಸಾಮಾನ್ಯವಾಗಿ ಹೋಮಿಯೋಪತಿ ಅಂದ ತಕ್ಷಣವೇ ಎಲ್ಲ ಒ ಪಿ ಡಿ ಸಿಸ್ಟಮಲ್ಲಿ ನಡೆಯುವಂಥದ್ದು ನಮ್ಮ ಆಸ್ಪತ್ರೆಗಳು ಕರ್ನಾಟಕದಲ್ಲಿ ಕಡಿಮೆ. ಅದೇ ಕೇರಳ ಮತ್ತು ವೆಸ್ಟ್ ಬೆಂಗಾಲಲ್ಲೆಲ್ಲ ನಿಮ್ಗೆ ರೋಡ್ಗೆ ಒಂದೊಂದು ಹೋಮಿಯೋಪತಿ ಆಸ್ಪತ್ರೆ ಇರುತ್ತೆ, ಅಲ್ಲಿ ನಾವೇನಾದ್ರು ಮಾಡ್ಬೋದು. ಬಟ್ ನೀವು ಹೇಳ್ದಂಗೆ ನಮ್ಮಲ್ಲಿ ಹೋಮಿಯೋಪತಿ ಡಾಕ್ಟರ್ಸ್ಗೆ ಬರೋವಂಥವ್ರು ಸಾಮಾನ್ಯವಾಗಿ ಹೊರರೋಗಿ ಬೇಸಿಸ್ ಅಂದರೆ ಒ ಪಿ ಡಿ ಬೇಸಿಸ್ ಮೇಲೆ ಬರ್ತಾರೆ. ಈ ಥರದ್ದೆಲ್ಲ ಇಟ್ಕೊಂಡು ಆಮೇಲೆ ಅವ್ರು ಐ ಪಿ ಡಿಗೆ ಹೋಗೋದು. ಸೊ ಈ ಒ ಪಿ ಡಿಗೆ ಬರೋವಂಥವ್ರಿಗೆ ನೀವು ಹೇಳ್ದಂಗೆ ನನ್ನ ಈಗ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ 80 to 90% ಎಲ್ಲ ರೆಡಿಮೇಡು ಭಗವದ್ಗೀತೆ ಇಟ್ಕೊಂಡು ಡಾಕ್ಟ್ರುಗಳ ಹೆಸರು ಅವ್ರು ಮಾಡಿರೋ ಎಲ್ಲ ಇನ್ವೆಸ್ಟಿಗೇಷನ್ಸು. ನಾನು ಆಗಲೇ ಹೇಳಿದೆ, ಇವೆಲ್ಲವೂ ಕೂಡ ಯಾರಿಗಾದರೂ ಒಬ್ಬ ವೈದ್ಯನಿಗೆ ಭಾಳ ಅನುಕೂಲ ಆಗುತ್ತೆ ಅಂದರೆ ಅದು ಹೋಮಿಯೋಪತಿ ವೈದ್ಯನಿಗೆ ಮಾತ್ರ. ಕಾರಣ ಇಷ್ಟೇ, ಮೈನ್ಯೂಟೆಸ್ಟ್ ಫಾರ್ಮಲ್ಲಿ ಟಿಶ್ಯೂ ಬದಲಾವಣೆ, ಅದಕ್ಕೆ ಮುಂಚೆ ಫಂಕ್ಷನಲ್ ಬದಲಾವಣೆ, ಕಾರ್ಯಕ್ರಿಯೆಯಲ್ಲಿ ಆಗೋ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡು ಒಬ್ಬ ಹೋಮಿಯೋಪತಿ ವೈದ್ಯ ಔಷಧಿ ಕೊಡ್ತಾನೆ. ಹಾಗೆಯೇ ಇನ್ನೇನೂ ಇಲ್ಲ ಅಂತಾದರೆ ನಾವು ನಿಮ್ಮ ಇನ್ಹೆರಿಟೆಡ್ ಟೆಂಡೆನ್ಸೀಸ್, ಅನುವಂಶಿಕವಾಗಿ ಬಂದಂಥ ಕಾಯಿಲೆಗಳು, ನೀವಾಗೆ ತಂದಂಥವು, ಅದಾಗೆ ಬಂದಂಥವು, ನೀವಿರೋ ಪರಿಸರ, ಆಹಾರ, ನಿಮ್ಮ ಇವೆಲ್ಲವನ್ನು ಕೇಳಿ ಮತ್ತೆ ಬರ್ದಂಗೆ ಮಾಡೋವಂಥದ್ದು ಹೋಮಿಯೋಪತಿ. ನೀವು ಬೆಂಗಳೂರಲ್ಲೇ ಇದ್ದರೆ ಬನ್ನಿ ಸರ್, ನೋಡೋಣ. ಓಕೆ ಸರ್, ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ. ಜೊತೆಗೆ ಅದಕ್ಕಿಂತ ಮುಂಚೆ ಈ ಮಕ್ಕಳಲ್ಲಿ ಕಂಡುಬರುವಂಥ ಫೈಲ್ಸ್ಗಳಿಗೆ ಸಿಂಪ್ಟಮ್ಸ್ಗಳು ಹೇಗಿರುತ್ತೆ? ಮಕ್ಕಳು ಯಾಕಂದರೆ ಹೇಳೋದಕ್ಕಾಗಲ್ಲ, ನೋವುಗಳೆಲ್ಲ ಜಾಸ್ತಿ ಇರುತ್ತೆ, ಬಟ್ ಹೆಂಗೆ ಕಂಡುಹಿಡಿಬೋದು? ಜೊತೆಗೆ ಹೇಗೆ ಟ್ರೀಟ್ಮೆಂಟ್ಸ್ಗಳು? ಏನು ಕಂಡುಹಿಡಿಯೋದೇನು ಬಂತು? ಮಕ್ಕಳು 3 ದಿವಸ 4 ದಿವಸ 5 ದಿವಸ ಆದರೂ ಮೋಷನ್ಗೆ ಹೋಗಿರೋರು ಬರ್ತಾರೆ, ಹೊಟ್ಟೆ ಉಬ್ಬಿಸ್ಕೊಂಡವ್ರು ಬರ್ತಾರೆ, ತಿಣುಕ್ತಾರೆ, ಮುಕ್ತಾರೆ. ಅವಳು ನಮ್ಮಲ್ಲಿ ಅದಕ್ಕೊಂದು ಔಷಧಿ ಸರ್. ಅದು ಹೋದರೆ ಏನು 3-4 ದಿವಸಕ್ಕೆ ಹೋಗ್ತಾಳೆ, ಹೋದರೆ ಒಂದು ಬೆಣೆ ಥರ ಇಷ್ಟುದ್ದ ಒಂದೇ ಹೋಗುತ್ತೆ ಸರ್, ಅಷ್ಟು ಗಟ್ಟಿಗಿರುತ್ತೆ ಅಂತಾರೆ. ಅಂಥವ್ರಿಗೆ ಸಿಲಿಶಿಯಾ ಅಂತ ಒಂದು ಔಷಧಿ ಕೊಡ್ತೀವಿ. ಬಿಲೀವ್ ಮೀ, ಒಂದು ವಾರದಲ್ಲಿ ಅವ್ರ ದಾರಿಗೆ ಬರ್ತಾರೆ. ಹಿಂಗೇನೆ 4 ದಿವಸ 5 ದಿವಸ ಹೋಗದೇ ಇರೋರು, ಮುಕ್ಕೋ ಅಂಥವ್ರು, ಮತ್ತು ಈ ಪಿನ್ ವರ್ಮುಗಳ ಇನ್ಫೆಸ್ಟೇಷನ್ನಿಂದ ಕಾನ್ಸ್ಟಿಪೇಷನ್ ಆಗಿ ಅದರಿಂದನೂ ಇಚ್ಚಿಂಗ್ ಆಗುವಂಥದ್ದು, ಕ್ರಾಲಿಂಗ್ ಸೆನ್ಸೇಷನ್ನು. ಆ ಕ್ರಾಲಿಂಗ್ ಸೆನ್ಸೇಷನ್ ಬಂದಾಗ ಮಕ್ಕಳು ರೆಕ್ಟಮ್ ಬಿಡಿಸಿ ನೋಡಿಸಿದ್ರೆ ಅಲ್ಲಿ ಬಿಳಿ ಹುಳುಗಳು ಓಡಾಡ್ತಿರ್ತವೆ. ಅಂಥವ್ರಿಗೆ ನಾವು ಸಿನಾ ಅಂತ ಒಂದು ಔಷಧಿ ಕೊಡ್ತೀವಿ. ಆ ನೇಚರ್ಗೆ ಟ್ಯೂಬರ್ಕ್ಲಿನಮ್ ಅಂತ ಒಂದು ಔಷಧಿ ಕೊಡ್ತೀವಿ. ಫ್ಲಾಟ್ ವರ್ಮ್ಸು, ಟೇಪ್ ವರ್ಮ್ಸು ಇದ್ದರೆ ಗ್ರನೇಟಮ್ ಅಂತ ಒಂದು ಔಷಧಿ ಕೊಡ್ತೀವಿ. ಥ್ರೆಡ್ ವರ್ಮ್ಸ್ ಇದ್ದರೆ, ಇನ್ಫೆಕ್ಷನ್ಸ್ ಇದ್ದರೆ ಚೆಲೋನ್ ಅಂತ ಒಂದು ಔಷಧಿ ಕೊಡ್ತೀವಿ. ಹುಕ್ಕೋರ್ಮ್ ಇದ್ದರೆ ಚಿನಪೋಡಿಯಮು, ತೈಮಾರ ಅಂತ. ಅಂದರೆ ಒಂದೊಂದಕ್ಕೂ ಕೂಡ ಒಂದೊಂದು ಔಷಧಿಯನ್ನು ಕೊಡುವಂಥದ್ದು ಹೋಮಿಯೋಪತಿದು. ಆ ಮಕ್ಕಳ ಚಿಲ್ಡ್ರನ್ ಟೈಪ್ಸ್ ಅಂತಲೇ ನಮ್ಮಲ್ಲಿ ಫಿಶರ್ ಅಂತ ಇಷ್ಟು ದೊಡ್ಡ ಪುಸ್ತಕ ಬರೆದಿದ್ದಾನೆ ಆ ಕಾಲದಲ್ಲಿ, 150 ವರ್ಷದಿಂದ. ಅದರಲ್ಲಿ ಅವರ ಮಕ್ಕಳುಗಳು ಕಾಲು ಒದ್ಕೊಂತವ, ರಾತ್ರಿ ಹೊತ್ತು ಹಲ್ಲು ಕಡಿತಾವ, ನಿದ್ದೆಲ್ಲಿ ಮಾತಾಡ್ತಾವ, ತಿರುಗ್ತಾವ, ಎದ್ದು ಓಡಾಡ್ತಾವ, ಇವೆಲ್ಲದ್ರ ಮೇಲೆ ಅವ್ರ ಕಾನ್ಸ್ಟಿಪೇಷನ್ನು. ಅದಕ್ಕೆ ಆ ಮಗುವಿನ ಚೈಲ್ಡ್ ಟೈಪಿಗೆ ಔಷಧಿ ಮ್ಯಾಚ್ ಮಾಡೋದು. ಐ ಥಿಂಕ್ ನಾನು ನೋಡ್ದಂಗೆ ಪೀಡಿಯಾಟ್ರಿಷಿಯನ್ಸು ಕೂಡ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಮೈನ್ಯೂಟೆಸ್ಟ್ ಪಾಯಿಂಟ್ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಬ್ಬ ಹೋಮಿಯೋಪತಿ ಡಾಕ್ಟ್ರು ಸೂಕ್ಷ್ಮ ಸಂವೇದಿ ಆಗಿದ್ದಿದ್ರೆ ಅವನು ಇದನ್ನು ಮಾಡಬಲ್ಲ. ಈ ಥರದ್ದು ಭಾಳಷ್ಟು ಕೇಸ್ಗಳು ನಾನು ನೋಡಿದ್ದೀನಿ. ಮತ್ತು ಪ್ಲಂಬೊಮೆಟ್ ಅಂತ ಮೊನ್ನೆ ಒಬ್ಳಿಗೆ ನಾನು ಕೊಟ್ಟಿದ್ದೆ. ಅದು ಲಾರ್ಜ್ ಇಂಟೆಸ್ಟೈನ್ ಡ್ರೈ ಆದರೆ ಆಲ್ಮೋಸ್ಟ್ 4 ದಿವಸ ಆದರೂ ಮೋಷನ್ ಪಾಸ್ ಮಾಡದೇ ಇದ್ದರೆ ಆಗ ಆಲ್ಮೋಸ್ಟ್ ಪಾಸ್ ಮಾಡೋಂಗೆ ಆಗ್ತಾರೆ. ಹುಡುಗರು 2 ದಿವಸಕ್ಕೆ ಒಂದ್ಸರಿ ಮಾಡೋಕೆ ಬಂದಿದ್ದಾನೆ, ಅವ್ನು ದಿವಸ ಮಾಡೋಕ್ಕೂ ಬಂದಿದ್ದಾನೆ. ಈ ಥರದ್ದು ಭಾಳಷ್ಟು ಮಕ್ಕಳುಗಳನ್ನ ನೋಡ್ತೀವಿ. ಅದನ್ನು ಈಗಲೇ ಕೇರ್ ಮಾಡಬೇಕು. ಜಾಸ್ತಿ ಮುಕ್ಕೋದು ಮಾಡೋದು ಆದರೆ ಅದು ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ಎಸ್ ಸರ್.